ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತೆ ಹೇಗೆ ನಡೀತಾ ಇದೆ ನಿಮ್ಮ ಪ್ರಿಪ್ರೇಷನ್, ಸ್ಟಡೀಸ್ ಎಲ್ಲ? ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ, ಕಲಿತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್. ಸೊ ಮಕ್ಕಳೇ, ಈ ಒಂದು KCET 2025 ಸೀರೀಸ್ನ ಇವತ್ತಿನ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಚಾಪ್ಟರ್ನ ಮೇಲೆ ನಾವು KCET ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಫಸ್ಟ್ ಇಯರ್ PUCಯ ಥರ್ಡ್ ಚಾಪ್ಟರ್, ಮೂರನೇ ಚಾಪ್ಟರ್ ಆಗಿರುವಂತಹ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಯಾವ ರೀತಿ ಪ್ರಶ್ನೆಗಳು ಅಂತ ಅಂದ್ರೆ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ನಾವು ಇವತ್ತು ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ಕ್ಲಿಯರಾ? ಓಕೆ. ಈಗ ಮುಂದೆ ಹೋಗೋದಕ್ಕಿಂತ ಮುಂಚೆ ಒಂದು ವಿಷಯನ ನಾನು ಕ್ಲಿಯರ್ ಮಾಡ್ತೀನಿ. ಅದೇನಪ್ಪ ಅಂತ ಅಂದರೆ, ಈ KCETಯಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅನ್ನುವಂಥ ಚಾಪ್ಟರ್ನ ಮೇಲೆ ಎಷ್ಟು ಪ್ರಶ್ನೆಗಳು ಬರುತ್ತೆ, ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ. ಸೊ ಇದು ಫಸ್ಟ್ ಇಯರ್ PUC ಚಾಪ್ಟರ್ ಆಗಿರೋದ್ರಿಂದ ಒಂದೇ ಒಂದು ಪ್ರಶ್ನೆ ನಿಮಗೆ ಬರೋದು. ಅಂಡ್ ಯು ನೋ ದಟ್ KCETಯಲ್ಲಿ ಈಚ್ ಕ್ವೆಶನ್ ಕ್ಯಾರಿಂಗ್ 1 ಮಾರ್ಕ್. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಒಂದು ಪ್ರಶ್ನೆ 1 ಮಾರ್ಕ್ ಈ ಒಂದು ಚಾಪ್ಟರ್ ಇಂದ ನಿಮಗೆ ಬರುತ್ತೆ. ಕ್ಲಿಯರಾ? ಸರಿ. ಈಗ ಕ್ವೆಶನ್ಗಳನ್ನು ಸೀದಾ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ನಾನು ಮತ್ತೊಂದು ಮಾತನ್ನು ನಿಮಗೆ ಹೇಳ್ತೀನಿ. ಅದೇನಪ್ಪ ಅಂದರೆ, ನಮಗೆಲ್ಲ ಗೊತ್ತು ಟ್ರಿಗ್ನೋಮೆಟ್ರಿ ಅಂತ ಬಂದ ತಕ್ಷಣ ಈ ಚಾಪ್ಟರಲ್ಲಿ ತುಂಬಾ ಫಾರ್ಮುಲಾಸ್ಗಳು ಬರ್ತವೆ, ಹೌದಾ? ಸೊ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸನ್ನು ನಾವು ಫಸ್ಟ್ ಇಯರ್ PUCಯಲ್ಲಿ ಕಲ್ತಿದ್ದೀವಿ. ಅಲ್ಲಿ ನೀವು ನೆನಪಿರಬಹುದು ನಿಮಗೆ ಅಂತ ಅಂದ್ಕೊಂಡಿದ್ದೀನಿ, 21 ಐಡೆಂಟಿಟೀಸ್ಗಳನ್ನು ನೀವು ಆ್ಯಕ್ಚುಲಿ ಕಲ್ತಿರ್ತೀರಾ, ಹೌದಾ? ಅಷ್ಟೇ ಅಲ್ಲದೆ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳ ಡೊಮೇನ್ ಹಾಗೆ ರೇಂಜನ್ನು ಕೂಡ ನಾವು ಕಲ್ತಿದ್ವಿ. ಈಗ ಕ್ವೆಶನ್ಗಳನ್ನು ಸಾಲ್ವ್ ಮಾಡೋವಾಗ ಈ ಫಾರ್ಮುಲಾಸ್ಗಳು ಅಂದರೆ ಐಡೆಂಟಿಟೀಸ್ಗಳೇ ಆಗಿರಬಹುದು ಅಥವಾ ಡೊಮೇನ್ ರೇಂಜ್ಗಳ ಬಗ್ಗೆ ನಾಲೆಡ್ಜ್ ನಮಗೆ ಇರಬೇಕಾಗತ್ತೆ, ಹೌದಾ? ಸೊ ಫಸ್ಟ್ ಇಯರ್ PUCಯಲ್ಲಿ ಕಲ್ತಿದ್ದು ಮರ್ತು ಹೋಗಿರೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕ್ವೆಶನ್ಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕ್ವಿಕ್ ಆಗಿ 1-2 ನಿಮಿಷದಲ್ಲಿ ಇರೋ ಫಾರ್ಮುಲಾಸ್ಗಳು ಯಾವೆಲ್ಲ ನಾವು ಮೋಸ್ಟ್ ಆಫ್ ದ ಕೇಸಲ್ಲಿ ಅಪ್ಲೈ ಮಾಡ್ತೀವೋ ಆ ಐಡೆಂಟಿಟೀಸ್ಗಳಾಗಿರಬಹುದು, ಪ್ರಾಪರ್ಟೀಸ್ಗಳಾಗಿರಬಹುದು, ಡೊಮೇನ್ ರೇಂಜ್ಗಳಾಗಿರಬಹುದು, ಈ ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇಂದು ಅವುಗಳನ್ನು ಕ್ವಿಕ್ ಆಗಿ ರಿವೈಸ್ ಮಾಡ್ಕೊಂಡು ಮುಂದೆ ಹೋಗೋಣ. ಸರಿನಾ? ಆಲ್ ರೈಟ್, ಫೈನ್. ಸೊ ಮೊದಲನೇದಾಗಿ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಅಂತ ಬಂದಾಗ ಕ್ಲಾಸ್ 10ಲ್ಲಿ ನಾವು ಕಲ್ತಿದ್ವಿ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಇದನ್ನು ಮ್ಯಾನಿಪುಲೇಟ್ ಮಾಡಿದಾಗ ಈ 2 ಐಡೆಂಟಿಟೀಸ್ಗಳು ನಮಗೆ ಬರುತ್ತೆ. ಅದಾದಮೇಲೆ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ. ಇದರಿಂದ ನಾವು ಈ 2 ಐಡೆಂಟಿಟೀಸ್ಗಳನ್ನು ತಗೊಳ್ತೀವಿ, ಹೌದಾ? ಹಾಗೆ 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವೇರ್ ಥೀಟಾ. ಇದನ್ನ ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ ಇವೆರಡು ಐಡೆಂಟಿಟೀಸ್ಗಳು ನಮಗೆ ಬರ್ತವೆ, ರೈಟ್? ಸೊ ಈ 3 ಐಡೆಂಟಿಟಿಗಳು ನಮಗೆ ಗೊತ್ತಿದ್ರೆ ಉಳಿದಿದ್ದೆಲ್ಲ ನಾವು ಮ್ಯಾನಿಪುಲೇಟ್ ಮಾಡ್ಬೋದು. ದಿಸ್ ಇಸ್ ದ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಕ್ಲಾಸ್ 10ಲ್ಲಿ ಕಲ್ತಿದ್ದು. ಇನ್ನು ಕ್ಲಾಸ್ 11ಲ್ಲಿ 21 ಐಡೆಂಟಿಟೀಸ್ಗಳನ್ನು ಕಲ್ತಿದ್ದೀರಿ ಅಂತ ನಾನು ಹೇಳಿದೆ. ಅದರಲ್ಲಿ ಮೇಜರ್ ಆಗಿ ನಾವು ಬಳಸುವಂಥದ್ದು ಯಾವುದಪ್ಪ ಅಂದರೆ ಕಾಸ್ ಎಕ್ಸ್ ಪ್ಲಸ್ ಕಾಸ್ ವೈ ಇಸ್ ಈಕ್ವಲ್ ಟು 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2 ಮೊದಲನೇದು. ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ನೆಕ್ಸ್ಟು ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು 2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಹಾಗೆ ನಾಲ್ಕನೇದು ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಇಸ್ ಈಕ್ವಲ್ ಟು 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಓಕೆ, ಅದೇ ರೀತಿ ನೆಕ್ಸ್ಟ್ ಇನ್ನು 4 ಮೇಜರ್ ಫಾರ್ಮುಲಾಸ್ ಅಂದರೆ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಕಾಸ್ ವೈ. ದೆನ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಕಾಸ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಮೈನಸ್ 2 ಸೈನ್ ಎಕ್ಸ್ ಸೈನ್ ವೈ. ಇನ್ನು ಮೂರನೇದಾಗಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಸೈನ್ ಎಕ್ಸ್ ಕಾಸ್ ವೈ. ಓಕೆ, ದೆನ್ ಫೈನಲಿ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಮೈನಸ್ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಸೈನ್ ವೈ. ಓಕೆ, ಫೈನ್. ಇನ್ನು ಈ 2 ಸ್ಲೈಡ್ಸ್ಗಳಲ್ಲಿ ನೀವೇನು ಫಾರ್ಮುಲಾಸ್ಗಳನ್ನು ನೋಡಿದ್ರಲ್ಲ ಅದನ್ನು ಬಿಟ್ಟು ಕಾಸ್ 2x ಸೈನ್ 2x ಟ್ಯಾನ್ 2xಗಳನ್ನು ಕೂಡ ನೀವು ಕಲ್ತಿದ್ರಿ, ಹೌದಾ? ಸೊ ಕಾಸ್ 2x ಅಂತ ಬಂದಾಗ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಆದರೂ ಬಳಸ್ತೀವಿ ಅಕಾರ್ಡಿಂಗ್ ಟು ದ ಸಿಚುಯೇಷನ್, ಅಥವಾ 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಆದರೂ ಯೂಸ್ ಮಾಡ್ತೀವಿ.
ಅಥವಾ 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಅನ್ನಾದ್ರೂ ಬಳಸ್ತೀವಿ. ಇಲ್ಲ ಅಂದ್ರೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅನ್ನ ಕೂಡ ಬಳಸ್ತೀವಿ. ಇಟ್ಸ್ ಕಂಪ್ಲೀಟ್ಲಿ ಅಕಾರ್ಡಿಂಗ್ ಟು ದ ಸಿಚುಯೇಷನ್, ಅಥವಾ ಅಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದನ್ನ ಯೂಸ್ ಮಾಡಬೇಕು ಯಾವ್ದನ್ನ ಬೇಡ ಅಂತ. ದೆನ್ ಸೈನ್ ಟು ಎಕ್ಸ್ ಕಡೆಗೆ ಬರೋದಾದ್ರೆ 2 ಸೈನ್ ಎಕ್ಸ್ ಕಾಸ್ ಎಕ್ಸ್, ಹೌದಾ, ದಿಸ್ ಇಸ್ ದ ಒನ್ ಫಾರ್ಮುಲಾ. ಇದಿಲ್ಲ ಅಂದ್ರೆ 2 tan x divided by 1 plus tan square x ಅನ್ನ ನಾವು ಬಳಸ್ತೀವಿ. ಓಕೆ, and tan 2x is equal to 2 tan x divided by 1 minus tan square x. This is the formula we are going to use. Fine, ಅರ್ಥ ಆಗ್ತಿದೆ ಅಲ್ವಾ? ಇನ್ನು ಡೊಮೇನ್ ರೇಂಜ್ಗಳ ಬಗ್ಗೆ ನಮಗೆ ನಾಲೆಡ್ಜ್ ಇರಬೇಕು, ನೆನಪಿರಬೇಕು, ಹೌದಾ? ಸೊ ಇದ್ರ ಮೇಲೂ ಪ್ರಶ್ನೆಗಳು ಬಂದರೆ ಸಾಲ್ವ್ ಮಾಡಲಿಕ್ಕೆ ನಮಗೆ ಡೊಮೇನ್, ಯಾವ ಫಂಕ್ಷನ್ಗೆ ಡೊಮೇನ್ ಏನು, ರೇಂಜ್ ಏನು ಅನ್ನೋದು ನಮಗೆ ಗೊತ್ತಿರಬೇಕು, ಹೌದಾ? ಇಷ್ಟನ್ನೇ ನೆನ್ಪಿಟ್ರು ಸಾಕು. ಸೊ ಯಾವ ಯಾವ ಫಂಕ್ಷನ್ಗಳಿದೆನೋ ಅದನ್ನೆಲ್ಲ ಇಲ್ಲಿ ಬರ್ದಿದ್ದೀನಿ. ಸೊ ಸೈನ್ ಫಂಕ್ಷನ್ಗೆ ಡೊಮೇನ್ ಆಲ್ ದ ರಿಯಲ್ ನಂಬರ್ಸ್, ರೇಂಜ್ -1 to +1 ಇರುತ್ತೆ, ಇನ್ಕ್ಲೂಡಿಂಗ್ -1 ಹಾಗೆ +1, ಹೌದಾ? ಕಾಸ್ ಎಕ್ಸ್ ಅಂತ ಬಂದಾಗ ಆಲ್ ರಿಯಲ್ ನಂಬರ್ಸ್ ವಿಲ್ ಬಿ ಡೊಮೇನ್, ಇನ್ಪುಟ್, ರೇಂಜ್ ಅಂದರೆ -1 to 1. ಫೈನ್. ಇನ್ನು ಟ್ಯಾನ್ ಎಕ್ಸ್ ಕಡೆಗೆ ಬಂದಾಗ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 2n + 1 π/2, ಹೌದಾ? ವೇರ್ n ಬಿಲಾಂಗ್ಸ್ ಟು ಎನಿ ಇಂಟೀಜರ್, ಹೌದಾ? ಇದು ನಮ್ಮ ಡೊಮೇನ್ ಆಗುತ್ತೆ. ಕಮಿಂಗ್ ಟು ರೇಂಜ್, ರೇಂಜ್ ವಿಲ್ ಬಿ ಆಲ್ ರಿಯಲ್ ನಂಬರ್ಸ್, ಯಾವುದಕ್ಕೆ? ಟ್ಯಾನ್ ಫಂಕ್ಷನ್ಗೆ. ಇನ್ನು ಕಾಟ್ ಫಂಕ್ಷನಿಗೂ ಕೂಡ ಅಷ್ಟೇ ನೋಡಿ, ಟ್ಯಾನ್ ಹಾಗೆ ಕಾಟ್ ಅಲ್ಲಿ ರೇಂಜ್ಗಳು ಸೇಮ್, ಸೈನ್ ಹಾಗೆ ಕಾಸ್ ಅಲ್ಲಿ ರೇಂಜ್ಗಳು ಸೇಮ್, ನೆನ್ಪಿಟ್ಕೋಬಹುದು, ಹೌದಾ? ಹಾಗೆ ಸೀಕೆಂಟ್ ಹಾಗೆ ಕೊಸಿಕೆಂಟ್ ಅಲ್ಲಿ ಕೂಡ ರೇಂಜ್ಗಳು ಸೇಮ್ ಇದೆ. ಕ್ಲಿಯರ್ ಅಲ್ಲ? ಫೈನ್. ಇನ್ನು ಕಾಟ್ ಎಕ್ಸ್ ಅಲ್ಲಿ ಡೊಮೇನ್ ಅಂತ ತಗೊಂಡಾಗ ಆರ್ ಆಲ್ ದ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ n π ವ್ಯಾಲ್ಯೂಸ್, ಹೌದಾ? ವೇರ್ n ಬಿಲಾಂಗ್ಸ್ ಟು ಇಂಟೀಜರ್. ಸೀಕೆಂಟ್ ಎಕ್ಸ್ ಅಂತ ಬಂದಾಗ ಆರ್ ಮೈನಸ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 2n + 1 π/2, ಅಂದ್ರೆ ಎಲ್ಲ ರಿಯಲ್ ನಂಬರ್ಸ್ಗಳು ಎಕ್ಸೆಪ್ಟ್ 2n + 1, ಅಂದ್ರೆ ಆಡ್ ಮಲ್ಟಿಪಲ್ಸ್ ಆಫ್ π/2 ನಾವು ಕೊಡೋ ಹಾಗಿಲ್ಲ. ಇನ್ನು ಕೊಸಿಕೆಂಟ್ ಎಕ್ಸ್ ಅಂತ ಬಂದಾಗ n π ವ್ಯಾಲ್ಯೂಸ್, n π ಅಂದ್ರೆ 1 π 2 π 3 π 4 π ಯಾವುದೇ ಆಗಿರಲಿ, ಒಟ್ಟು ಪೈನ ಜೊತೆ ಮಲ್ಟಿಪಲ್ ಆದಾಗ ಅಂತ ವ್ಯಾಲ್ಯೂಸ್ಗಳನ್ನು ನಾವು ಡೊಮೇನ್ ಆಗಿ ಕೊಸಿಕೆಂಟ್ ಎಕ್ಸ್ ಅಲ್ಲಿ ಕೊಡೋ ಹಾಗಿಲ್ಲ, ರೈಟ್? ಸೊ ಇನ್ನು ರೇಂಜ್ಗಳ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಫೈನ್. ಇಷ್ಟನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಪ್ರಶ್ನೆ ಬರೋದು, ಮ್ಯಾಮ್ ಇಷ್ಟೆಲ್ಲ ಹೇಳ್ಬಿಟ್ರಿ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ, ರೈಟ್? ಸೊ ಒಂದು ಐಡಿಯಾ, ನಾನು ಸಜೆಷನ್ ಕೊಡೋದಾದ್ರೆ, ಫಸ್ಟು KCET-ಯಲ್ಲಿ ಫಸ್ಟ್ ಇಯರ್ PUC ಇಂದ ಸೆಕೆಂಡ್ ಇಯರ್ PUC ಇಂದ ಎಷ್ಟೆಲ್ಲ ಫಾರ್ಮುಲಾಸ್ಗಳು ಬರ್ತವೋ ಅದನ್ನ ಒಂದು ನೋಟ್ಬುಕ್ ಅಲ್ಲಿ ನೀವು ಫಸ್ಟು ಲಿಸ್ಟ್ ಮಾಡ್ಕೊಂಡ್ಬಿಡ್ರಿ. ಮಾಡಿಕೊಂಡು ನೀವೇನ್ ಮಾಡ್ರಿ, ನಾನು ನಿಮಗೆ ಅದನ್ನ ಕುತ್ಕೊಂಡು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಲ್ಲ, ಅದ್ರ ಬದಲಾಗಿ ಇನ್ನೊಂದು ಸಜೆಷನ್ ಕೊಡ್ತೀನಿ. ಅದೇನಪ್ಪ ಅಂದ್ರೆ, ಆ ಫಾರ್ಮುಲಾಸ್ಗಳನ್ನ ಹೇಗಿದ್ರೂ ನೀವು ಬಳಸ್ತೀರಿ. ಕ್ವೆಶನ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಖಂಡಿತ ಆ ಫಾರ್ಮುಲಾ ಅಪ್ಲೈ ಆಗೇ ಆಗುತ್ತೆ, ಹೌದಾ? ಒಂದು ಪ್ರಶ್ನೆನ 2 ರಿಂದ 3 ಸಲ ನೀವು ಸಾಲ್ವ್ ಮಾಡಿದಾಗ ಅದರಲ್ಲಿ ಬರುವಂತಹ ಫಾರ್ಮುಲಾನು ನೀವು ಎರಡು ರಿಂದ 3 ಸಲ ಅಪ್ಲೈ ಮಾಡೇ ಮಾಡ್ತೀರಾ, ಹೌದಾ? ಸೊ ಆ ಫಾರ್ಮುಲಾನ ಬಳಸಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋದಾಗ ಫಾರ್ಮುಲಾನು ಥರೋ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಕ್ವೆಶನ್ಗಳನ್ನ ಕೂಡ ನೀವು ಸಾಲ್ವ್ ಮಾಡ್ತಾ ಹೋಗ್ತೀರಾ. 2 ಕೆಲಸ ಆಗುತ್ತೆ. ಮೊದಲನೇ ಕೆಲಸ ಏನ್ ಮಾಡ್ಬೇಕಂದ್ರೆ, ಯಾವ ಯಾವ ಫಾರ್ಮುಲಾಸ್ ಇದಾವೋ ಅದನ್ನ ಒಂದ್ ಕಡೆ ಲಿಸ್ಟ್ ಮಾಡ್ರಿ, ಅದು ನನ್ನ ಸಜೆಷನ್. ಓಕೆ, ಅದಾದ್ಮೇಲೆ ಅದನ್ನ ಬಳಸುವಂತ ಪ್ರಯತ್ನ ಮಾಡ್ರಿ. ಕ್ವೆಶನ್ಗಳನ್ನ ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಗೊತ್ತಾಗುತ್ತೆ. ಇಸ್ ದಿಸ್ ಕ್ಲಿಯರ್? ಇದಿಷ್ಟು ನನ್ನ ಸಜೆಷನ್. ಹಾಗಿದ್ರೆ ಇನ್ನ ತಡ ಮಾಡೋದು ಬೇಡ, ಕ್ವೆಶನ್ಗಳನ್ನ ಸಾಲ್ವ್ ಮಾಡೋದಕ್ಕೆ ನಾವು ಶುರು ಮಾಡೋಣ. ಹಾಗಿದ್ರೆ ನಮ್ಮ ಫಸ್ಟ್ ಕ್ವೆಶನ್ ಏನಿದೆ ಅಂತ ಇವಾಗ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನೊಂದಿದೆ, ಲಾಗರಿಥಮಿಕ್ ಪ್ರಾಪರ್ಟೀಸ್. ಇದೊಂದು ಹೇಳೋದು ಮರ್ತಿದೆ. ಸೊ ಬೇಸಿಕಲಿ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಚಾಪ್ಟರ್ ಇಂದ ಕೆಲವು ಪ್ರಶ್ನೆಗಳು ಲಾಗರಿಥಮ್ನ ಯೂಸ್ ಮಾಡಿರುವಂಥ ಪ್ರಶ್ನೆಗಳು ಬರ್ತವೆ. ಸೊ ತುಂಬಾ ಕಷ್ಟಕರವಾಗಿ ಏನೂ ಇಲ್ಲ. ಈ 3 ಕಾನ್ಸೆಪ್ಟ್ನ ಒಳಗಡೆಗೆ ನೀವು ಯಾವುದನ್ನಾದ್ರೂ ಯೂಸ್ ಮಾಡೋ ಹಾಗೆ ಇರುತ್ತೆ ಪ್ರಶ್ನೆ. ಓಕೆ, ಸೊ ಏನಪ್ಪ ಅದು ಅಂದ್ರೆ, ಮೊದಲನೇದು log 1 to the base e will be equal to 0, ಅಥವಾ log 1 will be equal to 0. ಇಷ್ಟು ನೆನ್ಪಿಡ್ಬೋದು. log a to the base a, ಸೇಮ್ ಬೇಸ್ ಇದ್ದಾಗ ಯು ವಿಲ್ ಗೆಟ್ ಅಗೇನ್ 1. log a plus log b plus log c will be equal to log a b c. ಓಕೆ, ಈ 3 ಪ್ರಾಪರ್ಟಿಗಳನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಮುಗೀತು. ಯಾವುದ್ರ ಮೇಲೆ? ಲಾಗರಿಥಮಿಕ್ ಪ್ರಾಪರ್ಟಿ ಮೇಲೆ ನಾ ಹೇಳಿದ್ದು. ಇಸ್ ದಿಸ್ ಕ್ಲಿಯರ್? ಫೈನ್. ಐ ಬಿಲೀವ್ ಎಲ್ಲ ಐಡೆಂಟಿಟೀಸ್ಗಳು ಇನ್ನೊಂದು ಮತ್ತೊಂದು ಎಲ್ಲ ರಿವೈಸ್ ಮಾಡಿದ್ದಾಯ್ತು. ಈಗ ನಮ್ಮ ಫಸ್ಟ್ ಕ್ವೆಶನ್. ಸೊ ಏನಿದೆ ನಮ್ಮ ಫಸ್ಟ್ ಕ್ವೆಶನ್ ಅಂತ ಅಂದ್ರೆ, ಇಫ್ ಸೈನ್ ಥೀಟಾ ಪ್ಲಸ್ ಕೊಸಿಕೆಂಟ್ ಥೀಟಾ ಇಸ್ ಈಕ್ವಲ್ ಟು 2,
ದೆನ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಈ ಒಂದು ಪ್ರಶ್ನೆ ನಮ್ಮ NCERT ಎಕ್ಸಾಂಪ್ಲರ್ ಇಂದ. ಫೈನ್. ಸೊ ನಮಗೆ ಏನು ಕೊಟ್ಟರೆ ಇಲ್ಲಿ ಪ್ರಶ್ನೆಯಲ್ಲಿ ಅಂತ ಅಂದರೆ, ಮೊದಲನೇದಾಗಿ ಸೈನ್ ಟೀಟಾ ಪ್ಲಸ್ ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟರೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾದ ವ್ಯಾಲ್ಯೂ. ಏನು ಮಾಡಬೇಕಾಗಿದ್ರೆ ತುಂಬ ಸಿಂಪಲ್, ಕೊಟ್ಟಿರೋ ಇನ್ಫಾರ್ಮೇಷನನ್ನೇ ಯೂಸ್ ಮಾಡೋದು, ಅದನ್ನು ಯೂಸ್ ಮಾಡಿ ಅವ್ರೇನು ಕೇಳ್ತಿದ್ರು ಅದನ್ನು ಫೈಂಡ್ ಔಟ್ ಮಾಡೋದು. ಅದು ಹೇಗೆ ನೋಡೋಣ ಈಗ. ಸೊ ಸೈನ್ ಟೀಟಾ ಪ್ಲಸ್ ಕೊಸಿಕೆಂಟ್ ಟೀಟಾ ಇಸ್ ಈಕ್ವಲ್ ಟು 2 ಅಂತ ಹೇಳಿ ಏನು ಕೊಟ್ಟಾರಲ್ಲ ಅದನ್ನು ನಾನು ಹಾಗೆ ಬರ್ಕೊಳ್ತೀನಿ. ಬರ್ಕೊಂಡು ಏನು ಮಾಡ್ತೀನಿ, LHS ಹಾಗೆ RHS ಎರಡನ್ನೂ ಕೂಡ ಸ್ಕ್ವೇರ್ ಮಾಡ್ತೀನಿ. ಫೈನ್. ಏನು ಕೊಟ್ಟಿದ್ರು ಅದನ್ನು ಬರದೆ, ಅದಾದಮೇಲೆ ನಾನು ಸ್ಕ್ವೇರ್ ಮಾಡ್ತಿದ್ದೀನಿ LHS RHS ಅನ್ನು. ಸೊ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ನೋಡಿ, ಇದನ್ನು ಅಬ್ಸರ್ವ್ ಮಾಡ್ರಿ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಆಯ್ತಿದು, ಹೌದಾ? ಹಾಗಿದ್ರೆ ಎಕ್ಸ್ಪ್ಯಾಂಡ್ ಮಾಡ್ರಿ. ದಟ್ ಈಸ್ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್, ಗೊತ್ತಾಯ್ತಲ್ಲ, A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? A ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2AB. ಸೊ A ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಟೀಟಾ, ಬಿ ಸ್ಕ್ವೇರ್ ಅಂದರೆ ಕೊಸಿಕೆಂಟ್ ಸ್ಕ್ವೇರ್ ಟೀಟಾ ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಟೀಟಾ ಇಂಟು ಕೊಸಿಕೆಂಟ್ ಟೀಟಾ ವಿಚ್ ಇಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ ಏನು? 4. ಡನ್. ಓಕೆ, ಆಲ್ ರೈಟ್. ಈಗ ಮುಂದೇನು ಮಾಡೋದು ಮ್ಯಾಮ್? ಯಾವುದಾದ್ರೂ ಐಡೆಂಟಿಟಿ ಅಪ್ಲೈ ಆಗುತ್ತಾ? ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು 1. ಬೇಸಿಕ್ ಐಡೆಂಟಿಟಿ ಅದು. ಅದೇನಾದರೂ ಅಪ್ಲೈ ಆಗುತ್ತಾ? ಇಲ್ಲ. ಏನು ಮಾಡೋದು ಹಾಗಿದ್ರೆ? ಒಂದು ಕೆಲಸ ಮಾಡೋಣ, ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾವನ್ನು ಹಾಗೆ ಇಡೋಣ. ಬಿಕಾಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಅದನ್ನೇ, ಹೌದಾ? ಹಾಂ, ಇಲ್ಲೇ ಏನಾದರೂ ಚೇಂಜ್ ಮಾಡ್ಬೋದಾ? ಯೋಚನೆ ಮಾಡ್ರಿ. ಇದು ಹೀಗೆ ಇರಬೇಕು, ಚೇಂಜ್ ಮಾಡೋ ಅಗತ್ಯ ಇಲ್ಲ. ಬಿಕಾಸ್ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇ ಅದನ್ನು, ಹೌದಾ? ಹಾಗಿದ್ರೆ ಇಲ್ಲೇ ಏನಾದರೂ ಮ್ಯಾನಿಪುಲೇಟ್ ಮಾಡಬೇಕು. ಏನು ಮಾಡ್ಬೋದು? ಸಿಂಪಲ್, ಅಬ್ಸರ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. 2 ಟೈಮ್ಸ್ ಆಫ್ ಸೈನ್ ಟೀಟಾ ಹಾಗೆ ಇಡ್ರಿ, ಕೊಸಿಕೆಂಟ್ ಟೀಟಾನ 1/ಸೈನ್ ಟೀಟಾ ಅಂತ ಹೇಳಿ ಬರೆದು ಬಿಡ್ರಿ. ಅಥವಾ ಕೊಸಿಕೆಂಟ್ ಟೀಟಾನ ಹಾಗೆ ಇಡ್ರಿ, ಸೈನ್ ಟೀಟಾನ 1/ಕೊಸಿಕೆಂಟ್ ಟೀಟಾ ಅಂತನಾದ್ರೂ ಬರೀರಿ, ಅದು ನಿಮ್ಮ ಇಷ್ಟ. ಓಕೆ, ದೆನ್ ಸೈನ್ ಟೀಟಾ ಕ್ಯಾನ್ಸಲ್. ಉಳಿದಿದ್ದೇನು? ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಪ್ಲಸ್ 2 into 1 is 2 which is equal to 4. ಹೌದಾ? ದೆನ್ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವೇರ್ ಟೀಟಾನ ಹಾಗೆ ಇಡ್ತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು, ನೋಡಿ ನಾನೇನು ಮಾಡ್ತೀನಿ, 2 ಅನ್ನು ಆ ಕಡೆ ಕಳಿಸ್ತೀನಿ, RHSಗೆ 4 - 2 ಆಗುತ್ತೆ. ಕರೆಕ್ಟಾ? ಸೊ ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾ ವಿಲ್ ಬಿ ಈಕ್ವಲ್ ಟು 4 - 2 ಅಂದರೆ 2. ಹೌದಾ? 4 - 2 ಅಂದರೆ 2. ಹಾಗಿದ್ರೆ ನಮಗೆ ಬೇಕಾಗಿರೋದೇನು? ಸೈನ್ ಸ್ಕ್ವಯರ್ ಟೀಟಾ ಪ್ಲಸ್ ಕೊಸಿಕೆಂಟ್ ಸ್ಕ್ವಯರ್ ಟೀಟಾದ ವ್ಯಾಲ್ಯೂ ಅದು ನಮಗೆ ಬಂತು, ವಿಚ್ ಈಸ್ ನಥಿಂಗ್ ಬಟ್ 2. 2 ಎಲ್ಲಿದೆ? ಆಪ್ಷನ್ ಸಿ ಎಲ್ಲಿದೆ. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್ ಅಲ್ಲ? ಇದು ನಮ್ಮ ಎಕ್ಸಾಂಪ್ಲರ್ ಅಲ್ಲಿ ಇದ್ದಂತಹ ಪ್ರಶ್ನೆ. ಫೈನ್. ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣ. ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಂಟು ಟ್ಯಾನ್ ಟೀಟಾ ಪ್ಲಸ್ ಕಾಟ್ ಟೀಟಾ ಇಸ್ ಈಕ್ವಲ್ ಟು ವಾಟ್ ಅಂತ ಹೇಳಿ ಕೇಳ್ತಿದ್ದಾರೆ. ಅಗೇನ್ ಸಿಂಪಲ್ ಕ್ವೆಶನ್, ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ನಾನೇನು ಮಾಡ್ತೀನಿ ಅಂದರೆ, ಪ್ರಶ್ನೆನ ಅಬ್ಸರ್ವ್ ಮಾಡಿದಾಗ ನನಗೆ ಒಂದು ಐಡಿಯಾ ಬರುತ್ತೆ. ಅದೇನು? ಸೈನ್ ಟೀಟಾ ಕಾಸ್ ಟೀಟಾ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಥವಾ ಫಂಕ್ಷನ್ಗಳು ಅಂತ ಇಟ್ಕೊಳ್ಳಿ. ಸೈನ್ ಕಾಸ್ಗಳು ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು. ಅವುಗಳ ಮೂಲಕ ಡಿರೈವ್ ಆಗಿರೋದೇ ಟ್ಯಾನು, ಕಾಟು, ಕೊಸಿಕೆಂಟು, ಸೀಕೆಂಟು ಎಲ್ಲ. ಹಾಗಿದ್ರೆ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾನ ಹಾಗೆ ಇಟ್ಬಿಡೋಣ. ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾನ ಹಾಗೆ ಇಡೋಣ. ಇಟ್ಬಿಟ್ಟು ಈ ಟ್ಯಾನ್ ಹಾಗೆ ಕಾಟ್ಗಳನ್ನು ಇನ್ ಟರ್ಮ್ಸ್ ಆಫ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಅಲ್ಲಿ ಬರೆಯೋ ಪ್ರಯತ್ನ ಮಾಡೋಣ. ಅಂದ್ರೆ ಟ್ಯಾನ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಹಾಗೆ ಕಾಸ್ ಅಲ್ಲಿ ಬರೀರಿ, ಕಾಟ್ ಅನ್ನ ಇನ್ ಟರ್ಮ್ಸ್ ಆಫ್ ಸೈನ್ ಹಾಗೆ ಕಾಸ್ ಅಲ್ಲಿ ಬರೀರಿ. ಟ್ಯಾನ್ ಟೀಟಾ ಅಂದ್ರೆ ವಿ ನೋ ದಟ್ ಸೈನ್ ಟೀಟಾ ಬೈ ಕಾಸ್ ಟೀಟಾ ಪ್ಲಸ್ ಕಾಟ್ ಟೀಟಾ ಅಂದ್ರೆ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ. ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ಮುಂದೆ ಇದು ಹೀಗೆ ಇರಲಿ, ಇದನ್ನ ಅಬ್ಸರ್ವ್ ಮಾಡ್ರಿ. ಇಲ್ಲಿ LHS ಏನಿದೆ ಅಲ್ಲ ಡಿಫ್ರೆಂಟ್ ಆಗಿದೆ.
ಸಾರಿ LHS ಅಲ್ಲ, ಡಿನೋಮಿನೇಟರ್ ಏನಿದೆಲ್ಲ ಡಿಫ್ರೆಂಟ್ ಆಗಿದೆ. ಹೌದಾ? ಸೊ ಇಲ್ಲಿ ಡಿನೋಮಿನೇಟರ್ ಕಾಸ್ ಥೀಟಾ ಇದೆ, ಇಲ್ಲಿ ಡಿನೋಮಿನೇಟರ್ ಸೈನ್ ಥೀಟಾ ಇದೆ. ಯಾವಾಗ ಡಿಫ್ರೆಂಟ್ ಡಿನೋಮಿನೇಟರ್ಸ್ ಇರ್ತಾವೋ ಆ್ಯಡ್ ಮಾಡ್ಲಿಕ್ಕಾಗಲ್ಲ ಫ್ರಾಕ್ಷನ್ಗಳನ್ನು. ಸೊ ಲೆಟ್ಸ್ ಟೇಕ್ LCM. ಏನಾಗುತ್ತೆ ಅವಾಗ? ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹಾಗೆ ಇರಲಿ. ಈ ಕಡೆಗೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ವಾಟ್ ಈಸ್ ದ LCM ಹಿಯರ್? ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಕರೆಕ್ಟ್ ಅಲ್ವಾ? ದಟ್ ಈಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಈ ಕಡೆಗೆ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ವಾಟ್ ಈಸ್ ದ LCM? ಅಗೇನ್ ಅದನ್ನು ಇಲ್ಲಿ ಬರೆಯೋಣ. ದಟ್ ಈಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಫೈನ್, ಸರಿ. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂತ ಅಂದರೆ, ನೋಡಿ, ಕಾಸ್ ಥೀಟಾ ಹಾಗೆ ಕಾಸ್ ಥೀಟಾನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲಿ ಸೈನ್ ಥೀಟಾ ಹಾಗೆ ಸೈನ್ ಥೀಟಾನ ಕ್ಯಾನ್ಸಲ್ ಮಾಡ್ತೀನಿ. ಅರ್ಥ ಆಗ್ತಿದೆ ಅಲ್ವಾ? ಹಾಗಿದ್ರೆ ಬಾಕಿ ಉಳಿದಿದ್ದೇನು ಅದನ್ನು ಬರೆಯೋಣ. ಇಲ್ಲಿ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಉಳಿತು. ಹಾಗೆ ಈ ಕಡೆಗೆ ಸೈನ್ ಥೀಟಾ ಇಂಟು ಸೈನ್ ಥೀಟಾ, ದಟ್ ಈಸ್ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ. ಅರ್ಥ ಆಗ್ತಿದೆ ಅಲ್ವಾ? ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಅಂದರೆ ಕಾಸ್ ಸ್ಕ್ವಯರ್ ಥೀಟಾ ಡಿವೈಡೆಡ್ ಬೈ LCM ಬರೆಯೋದನ್ನು ಮರಿಬೇಡ್ರಿ. ದಟ್ ಈಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಎಸ್. ಸೊ ಈಗ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ವ್ಯಾಲ್ಯೂ ಏನು? ದಟ್ ಈಸ್ 1. ಹೌದಾ? ಸೊ ನಾವು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಹಾಗೆ ಬರಿತೀನಿ. ಈ ಕಡೆಗೆ ನೋಡಿ, ಇದನ್ನು ಆಸ್ ಇಟ್ ಈಸ್ ಬರದೆ ದಿಸ್ ವಿಲ್ ಬಿ ಈಕ್ವಲ್ ಟು 1 ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ, 1 ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಈಗ ಇದಿಷ್ಟು ಇದೇನಿದೆ ಅಲ್ಲ, ಇದು ನ್ಯೂಮರೇಟರ್ 1ನ ಜೊತೆ ಮಲ್ಟಿಪ್ಲೈ ಆಗುತ್ತೆ. ಸೊ ಯು ವಿಲ್ ಗೆಟ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇಷ್ಟು ಬಂತ? ಕರೆಕ್ಟ್ ಅಲ್ವಾ? ಏನು ಮಾಡಿದೆ ನಾನು? ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾನ 1 ಜೊತೆ ಮಲ್ಟಿಪ್ಲೈ ಮಾಡಿದಾಗ ಈ ರೀತಿ ಬಂತು. ಡಿನೋಮಿನೇಟರ್ ಆಸ್ ಇಟ್ ಈಸ್. ಫೈನ್. ಈಗ ನೋಡಿ, ಲೆಟ್ ಮೀ ಸೆಪರೇಟ್. ಇಲ್ಲಿ ಪ್ಲಸ್ ಸೈನ್ ಇದೆ ಅಲ್ಲ, ಇದೊಂದು ಫ್ರಾಕ್ಷನ್ ಆಗಿ ನಾನು ಸೆಪರೇಟ್ ಮಾಡ್ತೀನಿ. ಅಂದರೆ ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಹೌದಾ? ಇದು ಹಾಗೆ ಡಿನೋಮಿನೇಟರ್ನ ಒಂದು ಕಡೆಗೆ ಬರದೆ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಕ್ಲಿಯರಾ? ಸೊ ಇಲ್ಲಿ ಸೈನ್ ಥೀಟಾ ಕ್ಯಾನ್ಸಲ್, ಕಾಸ್ ಥೀಟಾ ಕ್ಯಾನ್ಸಲ್. ಬಾಕಿ ಉಳಿದಿದ್ದೇನು ಅದನ್ನು ಬರೆಯೋಣ. ಸೊ ರಿಮೈನಿಂಗ್ ಈಸ್ 1 ಬೈ ಕಾಸ್ ಥೀಟಾ ಪ್ಲಸ್ 1 ಬೈ ಸೈನ್ ಥೀಟಾ. ಸೊ 1 ಬೈ ಕಾಸ್ ಥೀಟಾ ಅಂದ್ರೆ ಏನು? ದಟ್ ಈಸ್ ಸೀಕೆಂಟ್ ಥೀಟಾ. 1 ಬೈ ಸೈನ್ ಥೀಟಾ ಅಂದ್ರೆ ಏನು? ದಟ್ ಈಸ್ ಕೊಸಿಕೆಂಟ್ ಥೀಟಾ. ರೈಟ್? ಸೊ ಸೀಕೆಂಟ್ ಥೀಟಾ ಪ್ಲಸ್ ಕೊಸಿಕೆಂಟ್ ಥೀಟಾ ನಮಗೆ ಬರುವಂಥ ಉತ್ತರ. ಸೀಕೆಂಟ್ ಥೀಟಾ ಪ್ಲಸ್ ಕೊಸಿಕೆಂಟ್ ಥೀಟಾ ಇರೋದು ಯಾವ ಆಪ್ಷನ್ ಅಲ್ಲಿ? ಆಪ್ಷನ್ ಡಿ ಅಲ್ಲಿ. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಸೊ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ. ಸೊ ಏನಿದೆ ನಮ್ಮ ನೆಕ್ಸ್ಟ್ ಕ್ವೆಶನ್? log of sin 1 degree into log of sin 2 degree into log of sin 3 degree up to log of sin 179 degree is how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಅಂದರೆ ಇದರ ಒಂದು ವ್ಯಾಲ್ಯೂ, ಇದನ್ನು ಸಾಲ್ವ್ ಮಾಡಿದ್ಮೇಲೆ ಇದರ ವ್ಯಾಲ್ಯೂ ಪಾಸಿಟಿವ್ ಬರುತ್ತೋ, ನೆಗೆಟಿವ್ ಬರುತ್ತೋ, 0 ಬರುತ್ತೋ, ಅಥವಾ ಇಟ್ ಲೈಸ್ ಬಿಟ್ವೀನ್ 1 and 180 ಯಾವುದು ಅಂತ ಕೇಳ್ತಿದ್ದಾರೆ. ಸೊ ಈ ಪ್ರಶ್ನೆ ತುಂಬ ಸಿಂಪಲ್ ಪ್ರಶ್ನೆ. ಇದನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಫಸ್ಟ್ ಆಫ್ ಆಲ್ ಲಾಗರಿದಮಿಕ್ ಪ್ರಾಪರ್ಟಿ ಚೆನ್ನಾಗಿ ಗೊತ್ತಿರಬೇಕು. ಏನದು ಅಂದರೆ ನೋಡಿ, ವಿ ನೋ ದ್ಯಾಟ್ ಲಾಗ್ 1 ವ್ಯಾಲ್ಯೂ ಈಸ್ ಈಕ್ವಲ್ ಟು 0. ಲಾಗ್ 1 ವ್ಯಾಲ್ಯೂ ಏನು? 0ಗೆ ಈಕ್ವಲ್. ನಿಜ ಅಲ್ವಾ? ಎಸ್. ಆದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ಎಲ್ಲೂ ಲಾಗ್ 1 ಅಂತ ಇಲ್ಲ. ಲಾಗ್ 0, ಲಾಗ್ 1, ಲಾಗ್ 2 ಈ ರೀತಿ ಇಲ್ಲ. ಲಾಗ್ ಆಫ್ ಸೈನ್ 1, ಸೈನ್ 2, ಸೈನ್ 3 ಈ ರೀತಿ ಇವೆ. ಕರೆಕ್ಟ್ ಅಲ್ವಾ? ಅಂದರೆ ಲಾಗ್ ಜೊತೆಗೆ ಸೈನ್ ಮಿಕ್ಸ್ ಆಗಿದೆ ಇಲ್ಲಿ. ಹಾಗಿದ್ರೆ ಲಾಗ್ 1 ತಂದುಕೊಳ್ಳೋದು ಹೇಗೆ? ತುಂಬ ಸಿಂಪಲ್. ಈಗ ನೋಡಿ, ಲಾಗ್ ಆಫ್ ಸೈನ್ 1, ಲಾಗ್ ಆಫ್ ಸೈನ್ 2, ಲಾಗ್ ಆಫ್ ಸೈನ್ 3 ಈ ರೀತಿ ಇದೆ ಅಲ್ಲ. ಇದೇ ರೀತಿ ಮುಂದುವರಿತಾ ಮಧ್ಯದಲ್ಲಿ ಒಂದು ಕಡೆಗೆ ವಿ ವಿಲ್ ಗೆಟ್
ಲಾಗ್ ಆಫ್ ಸೈನ್ 90 ಡಿಗ್ರಿ. ನಿಜ ಅಲ್ವಾ? ಒಂದು ಕಡೆಗೆ ಲಾಗ್ ಆಫ್ ಸೈನ್ 90 ಡಿಗ್ರಿ ಕೂಡ ಬರುತ್ತೆ ಮಧ್ಯದಲ್ಲಿ. ಎಸ್, ಅದರಿಂದ ಏನು ಪ್ರಯೋಜನ ಮ್ಯಾಮ್ ಅಂದರೆ, ವಿ ಅಗೇನ್ ನೋ ದ್ಯಾಟ್ ಸೈನ್ 90 ಡಿಗ್ರಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಸೈನ್ 90 ಡಿಗ್ರಿ ವ್ಯಾಲ್ಯೂ ಈಸ್ ಈಕ್ವಲ್ ಟು 1. ಹಾಗಿದ್ರೆ ಅದನ್ನು ಇಲ್ಲಿ ಬರೆಯೋಣ, ಲಾಗ್ ಆಫ್ ಸೈನ್ 90 ಡಿಗ್ರಿ. ಹೌದಾ? ಸೊ ಲಾಗ್ ಆಫ್ ಸೈನ್ 90 ಡಿಗ್ರಿ ವ್ಯಾಲ್ಯೂ ಎಷ್ಟು? 1. ಲಾಗ್ 1 ವಿಲ್ ಬಿ ಈಕ್ವಲ್ ಟು 0. ಆಯಿತು ಕೆಲಸ. ಹೌದಾ? ಸೊ ಸೈನ್ 90 ಡಿಗ್ರಿ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಲಾಗ್ 1 ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 0. ಕ್ಲಿಯರಾ? ಸೊ ಹಾಗಿದ್ರೆ ಆಪ್ಷನ್ ಡಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ 0 ಈಸ್ ದ ರೈಟ್ ಆನ್ಸರ್. ಈಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಫೈನ್. ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕ್ವಶನ್ನ ಕಡೆಗೆ ಹೋಗೋಣ. ಇಫ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಎ ಇಸ್ ಈಕ್ವಲ್ ಟು ಎಕ್ಸ್ ಬೈ ವೈ, ದೆನ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಎ ಇಸ್ ಈಕ್ವಲ್ ಟು ಹೌ ಮಚ್? ಯಾವುದು ಅಂತ ಕೇಳ್ತಿದ್ದಾರೆ ಕೊಟ್ಟಿರೋ ಆಪ್ಷನ್ ಅಲ್ಲಿ. ಹೌದಾ? ಸೊ ಈಗ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಪ್ರಶ್ನೆನ ಗಮನಿಸಿದ್ರೆ ನಮಗೆ ವಿಚಿತ್ರ ಅನಿಸ್ತದೆ. ಕೇಳ್ತಿರೋದು ಟ್ಯಾನ್ ಎ ವ್ಯಾಲ್ಯೂ, ಕೊಟ್ಟಿರೋದು ಸ್ಕ್ವಯರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ ಬೈ 1 ಮೈನಸ್ ಕಾಸ್ ಎದು ವ್ಯಾಲ್ಯೂ. ಒಂದಕ್ಕೊಂದು ಸಂಬಂಧನೇ ಇಲ್ಲ, ಏನು ಮ್ಯಾಮ್ ಮಾಡೋದು ಅಲ್ವಾ? ಸೊ ಇಲ್ಲಿ ಈ ಪ್ರಶ್ನೆನ ಸಾಲ್ವ್ ಮಾಡಲಿಕ್ಕೆ ನಮಗೆ ಐಡೆಂಟಿಟಿಗಳ ಸಹಾಯ ಬೇಕು. ಓಕೆ, ಹಾಗಿದ್ರೆ ಯಾವೆಲ್ಲ ಐಡೆಂಟಿಟಿನ ಯೂಸ್ ಮಾಡ್ತೀವಿ ಅಂತ ಮೊದಲು ನೋಡೋಣ. ನೋಡಿ, ನಾನು ನಿಮಗೆ ಸ್ಟಾರ್ಟಿಂಗ್ ಐಡೆಂಟಿಟೀಸ್ಗಳನ್ನು ಹೇಳಬೇಕಾದ್ರೆ ಕಾಸ್ 2x, ಸೈನ್ 2x, ಟ್ಯಾನ್ 2xಗಳ ಬಗ್ಗೆ ಹೇಳಿದ್ದೆ. ಹೌದಾ? ಅಲ್ಲಿ ಸೈನ್ 2x, ಕಾಸ್ 2x, ಎಕ್ಸ್ ಅಂದ್ರೆ ಏನು? ಸಮ್ ಆಂಗಲ್. ಇಲ್ಲಿ ಎಕ್ಸ್ ಬದಲಾಗಿ ಎಗಳನ್ನು ಕೊಟ್ಟಾರೆ ಆಂಗಲ್ ಆಗಿ. ಸರಿನಾ? ಓಕೆ, ಈಗ ನಾನೇನು ಮಾಡ್ತೀನಪ್ಪ ಅಂದರೆ ಇವೆರಡರ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇವೆರಡರ ವ್ಯಾಲ್ಯೂವನ್ನು ನಾನು ಇವಾಗ ಫೈಂಡ್ ಔಟ್ ಮಾಡಿ ನಿಮಗೆ ತೋರಿಸ್ತೀನಿ. ಇದನ್ನು ನೀವು ಜ್ಞಾಪಕ ಇಟ್ಕೊಳ್ಳಿ. ಈ ರೀತಿ ಪ್ರಶ್ನೆಗಳು ಅಥವಾ 1 ಪ್ಲಸ್ ಕಾಸ್ ಎ ಅಂತ ಯಾವುದೇ ರೀತಿ ಪ್ರಶ್ನೆ ಇರಲಿ, ಎಂಥದೇ ಪ್ರಶ್ನೆ ಇರಲಿ, ಆ ಪ್ರಶ್ನೆಯಲ್ಲಿ 1 ಪ್ಲಸ್ ಕಾಸ್ ಎ ಅಥವಾ 1 ಮೈನಸ್ ಕಾಸ್ ಎ ಬಂತು ಅಂದರೆ ನೀವು ಇವಾಗ ನಾನು ಹೇಳ್ಕೊಡೋ ಅಂಥ ವ್ಯಾಲ್ಯೂವನ್ನೇ ಹಾಕ್ಬಿಡ್ರಿ. ಇದನ್ನೆಲ್ಲ ಬರೆಯೋ ಅಗತ್ಯ ಎಲ್ಲ, ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ, ತೋರಿಸ್ತೀನಿ ಏನು ಬರುತ್ತೆ ಇದ್ರ ವ್ಯಾಲ್ಯೂ ಅಂತ. ಅರ್ಥ ಆಯ್ತಾ? ಹಾಂ ಮ್ಯಾಮ್, ಏನು ಹೇಳ್ತಿದ್ದೀರಿ? ಕ್ಲಾರಿಟಿ ಸಿಗ್ತಿಲ್ಲ, ಇವಾಗ ಸಿಗುತ್ತೆ ನೋಡಿ. ವಿ ನೋ ದ್ಯಾಟ್ ಕಾಸ್ 2a ಇಸ್ ಈಕ್ವಲ್ ಟು ಕಾಸ್ 2x ಫಾರ್ಮುಲಾಗಳನ್ನು ನಾನು ಬರೆದಿದ್ದೆ. 4 ರೀತಿ ಫಾರ್ಮುಲಾ ಇದೆ ಅಂತ ಹೇಳಿದ್ದೆ. ಹೌದಾ? ಸೊ ಯಾವ್ದ್ಯಾವ್ದಪ್ಪ ಅದು ಅಂದರೆ, ಸೊ ಬೇಸಿಕಲಿ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಒಂದು, 2 ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 1 ಇನ್ನೊಂದು, 1 ಮೈನಸ್ 2 ಸೈನ್ ಸ್ಕ್ವೇರ್ ಎಕ್ಸ್ ಇನ್ನೊಂದು, ಲಾಸ್ಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್. ಒಟ್ಟು 4 ರೀತಿ ಇದೆ. ಇದರಲ್ಲಿ ನಾವು ಇವಾಗ ಇಲ್ಲಿ ತಗೊಳ್ತಿರೋದು, ಚೂಸ್ ಮಾಡ್ತಿರೋದು ಯಾವುದಪ್ಪ ಅಂದರೆ, ಮೊದಲನೇದಾಗಿ 2 ಕಾಸ್ ಸ್ಕ್ವಯರ್ ಎ ಮೈನಸ್ 1 ಅಂದರೆ 2 ಕಾಸ್ ಸ್ಕ್ವಯರ್ ಎಕ್ಸ್ ಮೈನಸ್ 1 ಫಾರ್ಮುಲಾನ ನಾನು ಬರ್ಕೊಳ್ತಿದ್ದೀನಿ. ಅರ್ಥ ಆಗ್ತಿದೆನಾ? ನನ್ನ ಉದ್ದೇಶ ಏನು? 1 ಪ್ಲಸ್ ಕಾಸ್ ಎ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದೀಗ. ಓಕೆ, ಎಸ್. ಸೊ ಕಾಸ್ 2a ಫಾರ್ಮುಲಾನ ನಾನು ಬರ್ಕೊಂಡೆ. ಈಗ ನಾನೇನು ಮಾಡ್ತೀನಿ? ಲೆಟ್ ಮಿ ಡೂ ಒನ್ ಥಿಂಗ್. ಪುಟ್ a is equal to a by 2. ರಿಮೆಂಬರ್, ಇಲ್ಲಿ ಕಾಸ್ 2a ಇಲ್ಲ, ಬರೀ ಕಾಸ್ a ಇದೆ. ಈ ಕಾಸ್ a ಹೇಗೆ ಬರುತ್ತೆ ಅಂದರೆ 2 ಇದೆ ಅಲ್ಲ, ಈ 2 ವ್ಯಾಲ್ಯೂ ಏನಿದೆಲ್ಲ ಇದು ಹೆಂಗೆ ಹೋಗುತ್ತೆ? ಬರೀ ಕಾಸ್ ಎ ಅಷ್ಟೇ ಹೆಂಗೆ ಉಳ್ಕೊಳ್ಳುತ್ತೆ ಅಂದರೆ, ವೆನ್ ಯು ಪುಟ್ a is equal to a by 2 ಅಂದರೆ ಹಾಫ್ ಆ್ಯಂಗಲನ್ನು ಅಪ್ಲೈ ಮಾಡಿದಾಗ. ಕ್ಲಿಯರ್? ಸೊ ವೆನ್ ಯು ಪುಟ್ a is equal to a by 2 ಏನಾಗುತ್ತೆ? ಕಾಸ್ 2 a ಜಾಗದಲ್ಲಿ a by 2 which is equal to 2 cos square a by 2 minus 1. ಹೌದಾ? So now what happens? 2 cancel ಆಗುತ್ತೆ and you will get cos a is equal to 2 cos square a by 2 minus 1. ಅರ್ಥ ಆಯ್ತಾ? ಈಗ ನಾನೇನು ಮಾಡ್ತೀನಿ? ಮೈನಸ್ 1 ತಗೊಂಡು ಎಲ್ಲಿ ಹೆಚ್ಚಿಸಿ ಕಳಿಸ್ತೀನಿ. ಮಾಡ್ಬೋದಾ ಕೆಲಸ? ಏನಾಗುತ್ತವಾಗ? -1 ಎಲ್ಲಿ ಹೆಚ್ಚಿಗೆ ಬಂದ್ರೆ ಏನಾಗುತ್ತೆ? +1 ಆಗುತ್ತೆ. ಲೆಟ್ ಮೀ ರೈಟ್ ಹಿಯರ್. ಹೌದಾ? ಕಾಸ್ ಎ +1 ಅಂತ ಬರೆದ್ರು ಒಂದೇ, 1 ಪ್ಲಸ್ ಕಾಸ್ ಎ ಅಂತ ಬರೆದ್ರು ಒಂದೇ. ರೈಟ್? ಸೊ ನಮಗೇನು ಸಿಕ್ತೀಗ? 1 ಪ್ಲಸ್ ಕಾಸ್ ಎ ವ್ಯಾಲ್ಯೂ ಸಿಕ್ತು. ರಿಮೆಂಬರ್, ಈ 1 ಪ್ಲಸ್ ಕಾಸ್ ಎ 2 ಕಾಸ್ ಸ್ಕ್ವೇರ್ ಎ ಬೈ 2ಗೆ ಈಕ್ವಲ್. ಅರ್ಥ ಆಗ್ತಿದೆನಾ? 1 ಪ್ಲಸ್ ಕಾಸ್ 2a ಅಂದರೆ
2 cos ಸ್ಕ್ವೇರ್ ಎ ಅಷ್ಟೇ, ಅಷ್ಟೇ ನೆನ್ಪಿಡಿ. ಅರ್ಥ ಆಗ್ತಿದೆನಾ? ಸೊ ಕಾಸ್ 2a ಏನಿದೆ ಅಲ್ಲ, ಇದಕ್ಕೆ -1 ಈ ಕಡೆ ತಂದ್ರೆ ಏನಾಗುತ್ತೆ? 1 + cos 2a ಆಗುತ್ತೆ. ಸೊ 1 + cos 2a ವಿಲ್ ಬಿ ಈಕ್ವಲ್ ಟು 2 cos ಸ್ಕ್ವೇರ್ ಎ. ಇಲ್ಲಿ 2 ಹೋಗಿದೆ ಅಂದ್ರೆ 1 + cos a ಆಗುತ್ತೆ. ಅರ್ಥ ಆಗ್ತಿದೆನಾ ನಾನು ಹೇಳ್ತಿರೋದು? -1 ಈ ಕಡೆ ಕಳಿಸಿದ್ರೆ +1, 1 + cos 2a ವಿಲ್ ಬಿ ಈಕ್ವಲ್ ಟು ದಿಸ್ ಮಚ್. ಇಲ್ಲಿ 2 ಹೋಗಬೇಕು ಅಂದ್ರೆ ಬರೀ cos a ಉಳ್ಕೋಬೇಕು ಅಂದ್ರೆ ಪುಟ್ a ಇಸ್ ಈಕ್ವಲ್ ಟು a/2. ಆಲ್ ರೈಟ್, ಇದೆಲ್ಲ ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ, ಬಟ್ ಕ್ಲಾರಿಟಿ ಸಿಗ್ಲಿ ಅಂತ ನಾನು ಇನ್ನೊಮ್ಮೆ ಒತ್ತಿ ಹೇಳ್ತಿದ್ದೀನಿ ಅಷ್ಟೇ, ಸರಿನಾ? ಸೊ 1 + cos a ವ್ಯಾಲ್ಯೂ ಸಿಕ್ಬಿಡ್ತು. ಈಗ 1 - cos a ಕಡೆಗೆ ಹೋಗೋಣ. 1 - cos a ಬರಬೇಕು ಅಂದ್ರೆ ಅಗೇನ್ ವಿ ಶುಡ್ ಯೂಸ್ ದ ಫಾರ್ಮುಲಾ cos 2a is equal to 1 - 2 sin ಸ್ಕ್ವಯರ್ a. ಹೌದಾ? ನಿಜ ಅಲ್ವಾ? ಸೊ ಇದೊಂದು ಫಾರ್ಮುಲಾ cos 2a is equal to 2 cos ಸ್ಕ್ವಯರ್ a -1. ಮತ್ತೊಂದು ಯಾವ್ದಪ್ಪ ಅಂದ್ರೆ 1 - 2 sin ಸ್ಕ್ವಯರ್ a. ಅಗೇನ್ ಪುಟ್ a is equal to a/2 ಹಿಯರ್. ಏನಾಗುತ್ತೆ ಅವಾಗ? ವಾಟ್ ಹ್ಯಾಪನ್ಸ್? cos 2 a ಜಾಗದಲ್ಲಿ a/2, ಈ ಕಡೆಗೆ 1 - 2 sin ಸ್ಕ್ವಯರ್ a/2. ಡನ್. ಸೊ 2 ಹಾಗೆ 2 ಕ್ಯಾನ್ಸಲ್. ಯು ವಿಲ್ ಗೆಟ್ cos a which is equal to 1 - 2 sin ಸ್ಕ್ವಯರ್ a/2. ಡನ್. ಸೊ ಈ 1 ನಾನು ಈ ಕಡೆ ಕಳಿಸಿದಾಗ ಐ ವಿಲ್ ಗೆಟ್ cos a -1 which is equal to -2 sin ಸ್ಕ್ವಯರ್ a/2. ಆದರೆ ನಮಗೆ ಇದೇನಾ ಇರೋದಿಲ್ಲಿ? ಇಲ್ಲ, ನಮಗೆ ಬೇಕಾಗಿರೋದು 1 - cos a ವ್ಯಾಲ್ಯೂ. ಇಲ್ಲಿ ಬಂದಿರೋದು cos a -1 ವ್ಯಾಲ್ಯೂ. ಏನ್ ಮಾಡೋದು? ಸಿಂಪಲ್, ತುಂಬಾ ಸಿಂಪಲ್. ಇದರಿಂದ ಈ ಕಂಪ್ಲೀಟ್ ಎಕ್ಸ್ಪ್ರೆಷನ್ ಇಂದ ಮೈನಸ್ ಸೈನ್ ಅನ್ನ ಹೊರಗೆ ತೆಗಿರಿ. ಮೈನಸ್ ಸೈನ್ ಅನ್ನ ಹೊರಗಡೆ ತೆಗೆದ್ರೆ ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. ಹೌದಾ? ವಿಚ್ ಇಸ್ ಈಕ್ವಲ್ ಟು -2 sin ಸ್ಕ್ವಯರ್ a/2. ಡನ್. ಸೊ ಮೈನಸ್ ಹಾಗೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಎರಡೂ ಕಡೆಯಲ್ಲೂ. ಬಾಕಿ ಉಳಿದಿದ್ದೇನು? 1 - cos a ವಿಚ್ ಇಸ್ ಈಕ್ವಲ್ ಟು 2 sin ಸ್ಕ್ವಯರ್ a/2. 2 sin ಸ್ಕ್ವಯರ್ a/2. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಾ? ಇಷ್ಟೇ ಇಲ್ಲ, ಇನ್ನು ಇದೆ. ನಾವು ಜಸ್ಟ್ 1 + cos a 1 - cos a ಗಳ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದ್ದು. ನಿಮಗೆ ಅದು ಹೆಂಗ್ ಬಂತು ಅಂತ ನಾನು ನಿಮಗೆ ಹೇಳಿದ್ದಷ್ಟೇ. ಓಕೆ, ನೀಡ್ಲೆಸ್ ಟು ಎಕ್ಸ್ಪ್ಲೇನ್ ಆಲ್ ದೀಸ್ ಥಿಂಗ್ಸ್, ಬಟ್ ನಿಮಗೆ ಗೊತ್ತಿರಲಿ ಅಂತ ಹೇಳಿದ್ದಷ್ಟೇ, ಸರಿನಾ? ಈಗ ನಾನೇನು ಮಾಡ್ತೀನಿ? 1 + cos a ಅಂದರೆ ಈ ವ್ಯಾಲ್ಯೂನ ಹಾಕ್ತೀನಿ, 1 - cos a ಅಂದರೆ ಈ ವ್ಯಾಲ್ಯೂನ ಹಾಕ್ತೀನಿ. ಹಾಕೋಣ. ಸೊ ಹಿಯರ್ ಸ್ಕ್ವಯರ್ ರೂಟ್ ಆಫ್ 1 + cos a ಅಂದರೆ 2 cos ಸ್ಕ್ವಯರ್ a/2, 2 cos ಸ್ಕ್ವಯರ್ a/2 ಡಿವೈಡೆಡ್ ಬೈ 1 - cos a ಅಂದರೆ 2 sin ಸ್ಕ್ವಯರ್ a/2 which is equal to x/y, which is equal to x/y. ಕ್ಲಿಯರ್? ಸೊ ಇಲ್ಲಿ 2 ಹಾಗೆ 2 ಕ್ಯಾನ್ಸಲ್. ನಾನೊಂದು ಕೆಲಸ ಮಾಡ್ತೀನಿ, ಅದೇನಪ್ಪ ಅಂದರೆ ಎರಡರಲ್ಲೂ ಕೂಡ ಸ್ಕ್ವಯರ್ ಅನ್ನ ಕಾಮನ್ ಆಗಿ ಬರಿತೀನಿ. ಅಂದರೆ cos a/2 ಡಿವೈಡೆಡ್ ಬೈ sin a/2 ಹೋಲ್ ಸ್ಕ್ವಯರ್ ವಿಚ್ ಇಸ್ ಈಕ್ವಲ್ ಟು x/y. ಇಸ್ ದಿಸ್ ಕ್ಲಿಯರ್? ಸೊ ಇಲ್ಲಿ ಸ್ಕ್ವಯರ್ ಹಾಗೆ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೇನು? cos a/2 ಬೈ sin a/2. ಬರೀರಿ ಇಲ್ಲಿ cos a/2 divided by sin a/2 which is equal to x/y, which is equal to x/y. Done. So cos by sin ಅಂದ್ರೆ ಏನು? cot. ಕರೆಕ್ಟ್ ಅಲ್ವಾ? ಸೊ cot a/2 which is equal to x/y. ಆದರೆ ನಮಗೆ ಬೇಕಾಗಿರೋದೇನು, ಕೇಳ್ತಿರೋದೇನು ಕ್ವೆಶ್ಚನ್ ಅಲ್ಲಿ ಅಂದ್ರೆ tan a ವ್ಯಾಲ್ಯೂ ಕೇಳ್ತಿದ್ದಾರೆ. ಬಂದಿರೋದು cot a/2 ಬಂದಿದೆ. ಏನ್ ಮಾಡೋದು ಹಾಗಿದ್ರೆ? ಸಿಂಪಲ್. ಸೊ cot ಸಹಾಯದಿಂದ ನಾನು tan ಬರ್ಕೋಬಹುದು. tan a/2 which is equal to y/x. ನಿಜ ಅಲ್ವಾ? tan a/2 ವ್ಯಾಲ್ಯೂ ಸಿಕ್ತು. ಬೇಕಾಗಿರೋದು tan a ವ್ಯಾಲ್ಯೂ. ಏನ್ ಮಾಡೋದು ಹಾಗಿದ್ರೆ? ಅಗೇನ್ ಇಲ್ಲಿ ಮತ್ತೊಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನು ನಾವು ಬಳಸ್ತೀವಿ. ಯಾವ್ದಪ್ಪ ಅದು ಅಂತ ಅಂದ್ರೆ ನೋಡಿ, ವಿ ನೋ ದ್ಯಾಟ್ ನಮಗೆ ಒಂದು ಅಗೇನ್ ಐಡೆಂಟಿಟಿ ಗೊತ್ತು, ದಟ್ ಈಸ್ tan 2x ವ್ಯಾಲ್ಯೂ. tan 2x ಅಥವಾ tan 2a ಯಾವುದಾದ್ರೂ ಕನ್ಸಿಡರ್ ಮಾಡ್ಬೋದು. ಸೊ
tan 2a is equal to 2 tan a divided by 1 minus tan square a. ಹೌದಾ? ಆದರೆ ನಮಗೆ ಇಲ್ಲಿ tan a by 2 ಇದೆ. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, a by 2 ಅಂದ್ರೆ ಏನು ಹೇಳ್ರಿ? ಹಾಫ್ ಆಂಗಲ್. ನಿಜ ಅಲ್ವಾ? ಹಾಫ್ ಆಂಗಲ್ ಅಂದ್ರೆ ನಮಗೆ ಇಲ್ಲಿ ಹಾಫ್ ಆಂಗಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. tan a by 2 ಹಾಫ್ ಆಂಗಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದ್ರೆ ಇದನ್ನ ಹಾಫ್ ಆಂಗಲ್ ಮಾಡ್ಕೋಬೇಕಾ? ಇಲ್ಲ ಇಲ್ಲ ಇಲ್ಲ. ಒಂದು ಕೆಲಸ ಮಾಡ್ರಿ, ಯಾವಾಗ ನಿಮಗೆ ಹಾಫ್ ಆಂಗಲ್ ಸಿಗುತ್ತೋ ನೀವು ಮಾಡಬೇಕಾಗಿರೋದಿಷ್ಟೇ, ಟ್ಯಾನ್ ಎ ಏನಿದೆಯಲ್ಲ ಇದರ ವ್ಯಾಲ್ಯೂ, ಇದರ ಫಾರ್ಮುಲಾನ ಫೈಂಡ್ ಔಟ್ ಮಾಡ್ಲಿಕ್ಕೆ ನೋಡ್ರಿ. ಅಂದ್ರೆ ಕೇಳಿಸ್ಕೊಳ್ಳಿ, ಲೆಟ್ ಮಿ ಪುಟ್ ಎ ಜಾಗದಲ್ಲಿ a by 2 ಹಾಕ್ತೀನಿ. ಎ ಜಾಗದಲ್ಲಿ a by 2 ವಾಟ್ ಹ್ಯಾಪನ್ಸ್? ಏನಾಗುತ್ತೆ? 2 ಕ್ಯಾನ್ಸಲ್ ಆಗುತ್ತೆ. ಬಾಕಿ ಉಳಿಯೋದೇನು? tan a is equal to 2 tan a by 2 divided by 1 minus tan square a by 2. ಅಂದ್ರೆ ಈಗ ನಾವು a ಜಾಗದಲ್ಲಿ a by 2 ಅನ್ನ ಹಾಕಿಬಿಟ್ರೆ ನಮಗೆ tan a ಬರುತ್ತೆ LHS ಅಲ್ಲಿ. ಬೇಕಾಗಿರೋದೇನು? tan a ವ್ಯಾಲ್ಯೂನೇ. ಹಾಗೆ tan a by 2 ವ್ಯಾಲ್ಯೂ ಆಲ್ರೆಡಿ ಸಿಕ್ಕಿದೆ, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಕೂಡ ಮಾಡ್ಬೋದು. ಆಯ್ತಲ್ಲ ಕೆಲಸ? ದಟ್ಸ್ ಇಟ್ ಅಲ್ವಾ? ನಿಜ ತಾನೆ? ಸೊ tan a ನ ಹಾಗೆ ಇಡ್ತೀನಿ. 2 tan a by 2 ಜಾಗದಲ್ಲಿ y by x ಹಾಕ್ರಿ. ಹೌದಾ? ಡಿವೈಡೆಡ್ ಬೈ 1 ಮೈನಸ್ tan ಸ್ಕ್ವೇರ್ a by 2 ಅಂದ್ರೆ y by x ಹೋಲ್ ಸ್ಕ್ವೇರ್ ಅಂತ ಬರೀರಿ. ನಾವು tan a will be equal to 2y divided by x whole divided by 1 minus y square by x square, 1 minus y square by x square. Done. So now 2y divided by x whole divided by x square into 1 andre x square minus y square divided by x square. ಹೌದಾ? ಮುಂದೆ what happens? tan a will be equal to, here tan a will be equal to 2y by x. ಇದು ರೆಸಿಪ್ರೋಕೇಟ್ ಆಗಿ ಏನಾಗುತ್ತೆ? ಇಂಟು x square by x square minus y square ಆಗುತ್ತೆ ಇದು. ಹೌದಾ? ಸೊ ನಾವು x ಕ್ಯಾನ್ಸಲ್ ಆಗುತ್ತೆ. ಫೈನಲಿ tan a will be equal to 2y into x 2xy divided by 1 into x square minus y square ಅಂದ್ರೆ x square minus y square ಉಳಿಯೋದು. ನಿಜ ಅಲ್ವಾ? ಅಂದ್ರೆ tan a ವ್ಯಾಲ್ಯೂ ನಮಗೆ ಏನು ಬಂತೀಗ? 2xy divided by x square minus y square. ಇದೇನಾ ನೋಡ್ರಿ ಅದು? ಎಸ್, ಆಪ್ಷನ್ ಎ ಅಲ್ಲಿ ಇದೆ 2xy divided by x square minus y square. ಈಗ ನಿಮ್ಮ ತಲೆಯಲ್ಲಿ ಬರೋದು ಇಷ್ಟು ದೊಡ್ಡದಾ ಇದು ಅಂತ. ಇಷ್ಟು ದೊಡ್ಡದು ಇಲ್ಲ ಅದು. ಹೌದಾ? ಸೊ ನಿಮಗೆ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎಗಳ ವ್ಯಾಲ್ಯೂ ಗೊತ್ತಿದೆ ಅಂತಂದ್ರೆ ಸೀದಾ ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ. 2 ನಿಮಿಷನೂ ಬೇಡ, ನಿಮಗೆ 1 ನಿಮಿಷದಲ್ಲಿ ಆನ್ಸರ್ ಬರುತ್ತೆ. ಅಂದರೆ ಇಲ್ಲಿ ನೀವು ಫಾರ್ಮುಲಾ ಥರೋ ಆಗ್ರಿ, ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಐಡಿಯಾ ಬರುತ್ತೆ. ಓಕೆ, 1 ಪ್ಲಸ್ ಕಾಸ್ ಎ ಬಂತು ಅಂದರೆ ಏನು ಬರೀಬೇಕು, ಇಷ್ಟೆಲ್ಲ ಸಾಲ್ವ್ ಮಾಡೋ ಅಗತ್ಯ ಇರೋದಿಲ್ಲ. ಪ್ರಾಕ್ಟೀಸ್ ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ. ಎಸ್, 1 ಪ್ಲಸ್ ಕಾಸ್ ಏನಾ ಗೊತ್ತಲ್ಲ, 2 ಕಾಸ್ ಸ್ಕ್ವೇರ್ ಎ ಬೈ 2 ಬರುತ್ತೆ. 1 ಮೈನಸ್ ಕಾಸ್ ಏನಾ 2 ಸೈನ್ ಸ್ಕ್ವೇರ್ ಎ ಬೈ 2 ಬರುತ್ತೆ. ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ, ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಪ್ರಾಕ್ಟೀಸ್ಡ್. ಹಾಗಾಗಿ ಪ್ರಾಕ್ಟೀಸ್ ಮಾಡ್ರಿ, ಫಾರ್ಮುಲಾಗಳನ್ನು ಅಪ್ಲೈ ಮಾಡ್ರಿ, ಡೆಫಿನೆಟ್ಲಿ ಯು ವಿಲ್ ಕಮ್ ಟು ನೋ ಎವ್ರಿಥಿಂಗ್. ಫೈನ್, ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶನ್ನ ಕಡೆಗೆ ಹೋಗೋಣ. ಇಫ್ sin x minus sin y is equal to 1 by 2 and cos x minus cos y is equal to 1, then tan of x plus y is equal to how much ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಈ ಪ್ರಶ್ನೆನ ಸಾಲ್ವ್ ಮಾಡೋದು ನಿಜವಾಗ್ಲೂ ಈಸಿನೇ. ಹೌದಾ? ಯಾಕೆ? ಬಿಕಾಸ್ ಡೈರೆಕ್ಟ್ ಆಗಿ sin x minus sin y cos x minus cos y ಅಂತ ಕೊಟ್ಬಿಟ್ಟಾರೆ. ನಮಗೆ sin x minus sin y ಫಾರ್ಮುಲಾನು ಗೊತ್ತು, cos x minus cos y ಫಾರ್ಮುಲಾನು ಗೊತ್ತು. ಬರೆಯೋಣ ಅದನ್ನ. ಓಕೆ, ಸೊ ನೋಡಿ, sin x ಮೈನಸ್ sin y ಏನಿದೆ ಇದರ ಫಾರ್ಮುಲಾ ಏನು? ಇಟ್ ಈಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಕಾಸ್ ಆಫ್ x ಪ್ಲಸ್ y ಬೈ 2 ಹಾಗೆ ಸೈನ್ ಆಫ್ x ಮೈನಸ್ y ಬೈ 2. ಡನ್. ಅದೇ ರೀತಿ ಕಾಸ್ x ಮೈನಸ್ ಕಾಸ್ y ಫಾರ್ಮುಲಾ ಏನು ಅಂದರೆ
-2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಹಾಗೆ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2. ಡನ್. ಓಕೆ, ಸೊ ಈಗ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ವ್ಯಾಲ್ಯೂವನ್ನು ಕೊಟ್ಟರೆ, ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ವ್ಯಾಲ್ಯೂವನ್ನು ಕೂಡ ಕೊಟ್ಟರೆ, ಹಾಗಿದ್ರೆ ನಾನೇನು ಮಾಡ್ತೀನಿ, ಈ ಎರಡೂ ಜಾಗದಲ್ಲಿ ಅವುಗಳನ್ನು ರೀಪ್ಲೇಸ್ ಮಾಡ್ತೀನಿ. ಮಾಡ್ಬೋದಲ್ಲ? ಎಸ್, ಎಕ್ಸಾಕ್ಟ್ಲಿ ಮಾಡೋಣ. ಸೊ ಸೈನ್ ಎಕ್ಸ್ ಮೈನಸ್ ಸೈನ್ ವೈ ಇಸ್ ಈಕ್ವಲ್ ಟು 1/2, ಕಾಸ್ ಎಕ್ಸ್ ಮೈನಸ್ ಕಾಸ್ ವೈ ಇಸ್ ಈಕ್ವಲ್ ಟು 1. ಡನ್. ಓಕೆ, ಈಗ ನಾನೇನು ಮಾಡ್ತೀನಿ ಮುಂದೆ ಅಂದರೆ, ಕನ್ಸಿಡರಿಂಗ್ ದಿಸ್ ಆಸ್ ಇಕ್ವೇಶನ್ 1 ಆ್ಯಂಡ್ ದಿಸ್ ಆಸ್ ಇಕ್ವೇಶನ್ 2. ದಿಸ್ ಆಸ್ ಇಕ್ವೇಶನ್ 1 ಹಾಗೆ ಇದು ಇಕ್ವೇಶನ್ 2. ಓಕೆ, ಫಸ್ಟ್ ಆಫ್ ಆಲ್ ಪ್ರಶ್ನೆ ಉದ್ದೇಶ ಏನು ಕೇಳ್ತಿದ್ದಾರೆ ಅಂದರೆ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ. ಹೌದಾ? ಬಟ್ ನಮಗೆ ಬೇರೆ ಏನೋ ಬಂದಿದೆ. ಹೆಂಗೆ ಮ್ಯಾಮ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಅನ್ನು ಫೈಂಡ್ ಔಟ್ ಮಾಡೋದು ಅಂದರೆ, ಯೋಚನೆ ಮಾಡಿ, ಎರಡು ಇಕ್ವೇಶನ್ ಇದೆ. ಇಕ್ವೇಶನ್ ಅನ್ನ ಡಿವೈಡ್ ಮಾಡಿದ್ರೆ ಸಮ್ವೇರ್ ಟ್ಯಾನ್ ಬರೋ ಚಾನ್ಸಸ್ ಇದೆನಾ? ಟ್ಯಾನ್ ಯಾವಾಗ ಬರುತ್ತೆ? ಸೈನ್ ಬೈ ಕಾಸ್ ಇದ್ದಾಗ ಬರುತ್ತೆ. ಸೊ ಇಲ್ಲಿ ಸೇಮ್ ವ್ಯಾಲ್ಯೂಗಳಿದೆ. ಇಫ್ ವಿ ಡಿವೈಡ್ ದಿಸ್, ಇವೆರಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ. ಹೌದಾ? ಸೊ ಇಲ್ಲಿ ಕಾಸ್ ಬೈ ಸೈನ್ ಇದೆ. ಸೈನ್ ಬೈ ಕಾಸ್ ಬರಬೇಕು ಅಂದರೆ ವಿಲ್ ಡೂ ಒನ್ ಥಿಂಗ್, ಲೆಟ್ ಮೀ ಡಿವೈಡ್ ಇಕ್ವೇಶನ್ 2 ಫ್ರಮ್ ಇಕ್ವೇಶನ್ 1. ಅಂದರೆ ಫಸ್ಟು ಇಕ್ವೇಶನ್ 2 ಅನ್ನು ಬರೀರಿ, ಡಿವೈಡೆಡ್ ಬೈ ಇಕ್ವೇಶನ್ 1 ಮಾಡ್ರಿ. ನೆಕ್ಸ್ಟ್ ಸ್ಲೈಡಲ್ಲಿ ಬರೀತೀನಿ. ಸೊ ಇಕ್ವೇಶನ್ 2 ಏನಿದೆ ಅದನ್ನು ಇಲ್ಲಿ ಬರೆಯೋಣ. -2 ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಹಾಗೆ ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2 ವಿಚ್ ಇಸ್ ಈಕ್ವಲ್ ಟು 1. ಹೌದಾ? ಡಿವೈಡೆಡ್ ಬೈ ಏನಿದು ನಾನು ಬರೆದಿದ್ದು ಇಕ್ವೇಶನ್ 2 ಅನ್ನು ಬರೆದೆ. ಈಗ ಇಕ್ವೇಶನ್ 1 ಅನ್ನು ಬರೆಯೋಣ. ದಟ್ ಈಸ್ 2 ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಂಟು ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2 ವಿಚ್ ಇಸ್ ಈಕ್ವಲ್ ಟು 1/2. ರೈಟ್? ಓಕೆ, ಸೊ 2 ಹಾಗೆ 2 ಕ್ಯಾನ್ಸಲ್. ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2, ಸೈನ್ ಆಫ್ ಎಕ್ಸ್ ಮೈನಸ್ ವೈ ಬೈ 2 ಕ್ಯಾನ್ಸಲ್. ಬಾಕಿ ಉಳಿದಿದ್ದೇನು? ಮೈನಸ್ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಡಿವೈಡೆಡ್ ಬೈ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ವಿಚ್ ಇಸ್ ಈಕ್ವಲ್ ಟು 1/1 ಹೋಲ್ ಡಿವೈಡೆಡ್ ಬೈ 1/2. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಸೊ ಈಗ ನೋಡಿ, ನಮಗೆ ಸೈನ್ ಬೈ ಕಾಸ್ ಇದೆ. ಸೈನ್ ಬೈ ಕಾಸ್ ಅಂದ್ರೆ ಏನು? ಸೈನ್ ಬೈ ಕಾಸ್ ಇಸ್ ನಥಿಂಗ್ ಬಟ್ ಟ್ಯಾನ್. ಹೌದಾ? ಎಂಥ ಟ್ಯಾನ್ ಅಂದರೆ ಮೈನಸ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ವಿಚ್ ಇಸ್ ಈಕ್ವಲ್ ಟು, ಮೈನಸ್ ಸೈನ್ ಮರಿಬೇಡ್ರಿ, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್. ಸೊ ಮೈನಸ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2. ಇಲ್ಲಿ ನೋಡ್ರಿ, 1/1 ಇದು ರೆಸಿಪ್ರೋಕೇಟ್ ಆಗಿ ಇಂಟು 2/1 ಆಗುತ್ತೆ. ಅಂದರೆ ಬೇಸಿಕಲಿ 2/1 ಇಸ್ ಈಕ್ವಲ್ ಟು 2. ರೈಟ್? ಓಕೆ, ಇನ್ನ ಈ ಮೈನಸ್ ಸೈನ್ ಅನ್ನು ನಾನು ಇಲ್ಲಿ LHS ಅಲ್ಲಿ ಇಡ್ಲಿಕ್ಕೆ ಇಷ್ಟಪಡಲ್ಲ, ಹಾಗಾಗಿ RHS ಗೆ ಶಿಫ್ಟ್ ಮಾಡ್ತೀನಿ. ಅಂದರೆ ಎರಡು LHS RHS ಗಳನ್ನ -1 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹೌದಾ? ಪ್ಲಸ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ವಿಚ್ ಇಸ್ ಈಕ್ವಲ್ ಟು -2. ಹೌದಾ? ಇದು ನೆಗೆಟಿವ್ ಆಯಿತು, ಇದು ಪಾಸಿಟಿವ್ ಆಯಿತು. ಯಾವಾಗ? ವೆನ್ ಯು ಮಲ್ಟಿಪ್ಲೈ -1 ಆನ್ ಬೋತ್ ಸೈಡ್ಸ್. ಡನ್. ಪ್ರಶ್ನೆಯಲ್ಲಿ ಏನು ಕೇಳಿದ್ರು? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಕೇಳಿದ್ರಾ? ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಇಲ್ಲ, ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಕೇಳಿದ್ದು. ಏನು ಮಾಡ್ಬೇಕೀಗ ಹಾಗಿದ್ರೆ ಮುಂದೆ? ನೋಡಿ, ಅಗೇನ್ ನಮಗೆ ಇಲ್ಲಿ ಬಂದಿರುವಂಥದ್ದು ಏನಪ್ಪ ಅಂದರೆ, ಹಿಯರ್ ವಿ ಆರ್ ಹ್ಯಾವಿಂಗ್ ಹಾಫ್ ಆ್ಯಂಗಲ್. ಹೌದಾ? ವಿ ನೋ ದ್ಯಾಟ್, ಲೆಟ್ ಮೀ ರೈಟ್ ಹಿಯರ್, ವಿ ನೋ ದ್ಯಾಟ್ ಟ್ಯಾನ್ 2θ ಇಸ್ ಈಕ್ವಲ್ ಟು, ಅಥವಾ ಟ್ಯಾನ್ 2x ಇಸ್ ಈಕ್ವಲ್ ಟು 2 tan x divided by 1 minus tan square x. ಕರೆಕ್ಟ್ ಅಲ್ವಾ? ಈಗ ಇದರಲ್ಲಿ ನಾನು ಹಾಫ್ ಆ್ಯಂಗಲ್ ಅನ್ನು ಅಪ್ಲೈ ಮಾಡಿದರೆ ವಾಟ್ ಹ್ಯಾಪನ್ಸ್? ಏನಾಗುತ್ತೆ? ವಾಟ್ ವಿಲ್ ಹ್ಯಾಪನ್? ಸೊ ಟ್ಯಾನ್ ಇಲ್ಲಿ 2, ಇಲ್ಲಿನೂ 2, ಇಲ್ಲಿನೂ 2. ಹೌದಾ? 2 ಕ್ಯಾನ್ಸಲ್ ಆಗಿ ಯು ವಿಲ್ ಗೆಟ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 2 tan x by 2 divided by 1 minus tan square x by 2. ಕರೆಕ್ಟ್ ಮ್ಯಾಮ್? ಆದರೆ ಇಲ್ಲಿರೋದು ಬೇರೆ ಅಲ್ಲ, ಎಕ್ಸ್ ಪ್ಲಸ್ ವೈ ಬೈ 2 ಇದೆ. ಎಸ್, ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಕ್ಸ್,
ಇನ್ಸ್ಟೆಡ್ ಆಫ್ ಯೂಸಿಂಗ್ ಎಕ್ಸ್ ಪ್ಲಸ್ ವೈ ಬೈ 2 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಅಂದ್ರೆ ಕನ್ಸಿಡರ್ ಇದಿಷ್ಟು ಎಕ್ಸ್ ಪ್ಲಸ್ ವೈ ಏನಿದೆಲ್ಲ ಇದನ್ನ ಎಕ್ಸ್ ಅಂತ ಕನ್ಸಿಡರ್ ಮಾಡ್ರಿ. ಏನ್ ಬಂತು ಹಾಗಿದ್ರೆ ಟ್ಯಾನ್ ಆಫ್ ಎಕ್ಸ್ ಬೈ 2, ಟ್ಯಾನ್ ಎಕ್ಸ್ ಬೈ 2 ವ್ಯಾಲ್ಯೂನ ಕೊಟ್ಟಿದ್ದಾರೆ, ನಮಗೆ ಬಂದಿದೆ ಅಂತ ಅರ್ಥ ಮಾಡ್ಕೋಬೇಕು. ಇಸ್ ದಿಸ್ ಕ್ಲಿಯರ್? ಫೈನ್. ಸೊ ಬಿಕಾಸ್ ಪ್ರಶ್ನೆನ ನೀವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಟ್ಯಾನ್ ಎ ಅಂತ ಇಲ್ಲ, ಟ್ಯಾನ್ ಏನೋ ಟ್ಯಾನ್ ಎಕ್ಸ್ ಅಥವಾ ಟ್ಯಾನ್ ವೈ ಅಂತ ಇಲ್ಲ, ಟ್ಯಾನ್ ಎಕ್ಸ್ ಪ್ಲಸ್ ವೈ. ದಿಸ್ ಇಟ್ ಸೆಲ್ಫ್ ಇಸ್ ದ ಕಂಪ್ಲೀಟ್ ಆಂಗಲ್, ದಿಸ್ ಇಟ್ ಸೆಲ್ಫ್ ಇಸ್ ದ ಕಂಪ್ಲೀಟ್ ಆಂಗಲ್. ಹಾಗಿದ್ರೆ ಎಕ್ಸ್ ಪ್ಲಸ್ ವೈ ಒಂದು ಆಂಗಲ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ರಿ ಅಷ್ಟೇ, ಹೌದಾ? ಸೊ ನಮಗೆ ಹಾಫ್ ಆಂಗಲ್ ಅನ್ನು ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ವಿಚ್ ಈಸ್ ನಥಿಂಗ್ ಬಟ್, ಹಾಗಿದ್ರೆ ಇಫ್ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಅಂದ್ರೆ ಇದರಲ್ಲಿ ಇಫ್ ಐ ಪುಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ವಾಟ್ ಹ್ಯಾಪನ್ಸ್? ಏನಾಗುತ್ತೆ? ಯಾವುದರಲ್ಲಿ? ಇದರಲ್ಲಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಹಾಕ್ರಿ. ಪುಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ದೆನ್ ಯು ವಿಲ್ ಗೆಟ್ what you will get? Tan of x plus y is equal to 2 tan of x plus y by 2 divided by 1 minus tan square x plus y by 2. Done? Artha aitala? So tan of x plus y is equal to 2 tan of x plus y by 2. ಏನ್ ಬಂದಿದೆ ವ್ಯಾಲ್ಯೂ? ದಟ್ ಈಸ್ -2. ಬರೀರಿ ಇಲ್ಲಿ -2 ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಸ್ಕ್ವಯರ್ ಎಕ್ಸ್ ಪ್ಲಸ್ ವೈ ಬೈ 2. ಅಂದರೆ ಈ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ಬೈ 2 ಏನಿದೆ ಅಲ್ಲ, ಇದರ ವ್ಯಾಲ್ಯೂನ ಸ್ಕ್ವಯರ್ ಮಾಡೋದು, ವಿಚ್ ಇಸ್ ನಥಿಂಗ್ ಬಟ್ -2 ಹೋಲ್ ಸ್ಕ್ವಯರ್. ಹೌದಾ? ಸೊ ನೆಕ್ಸ್ಟ್ ಏನಾಗುತ್ತೆ? ಸೊ 2 ಇಂಟು -2 ಈಸ್ -4. ಹೌದಾ? 1 ಮೈನಸ್ -2 ಹೋಲ್ ಸ್ಕ್ವಯರ್ ಅಂದ್ರೆ ಏನು? 4 plus 4. This will be plus 4. ಹೌದಾ? ಸೊ ನಾವು -4 ಡಿವೈಡೆಡ್ ಬೈ 1 minus 4 ಅಂದರೆ -3. ನಿಜ ತಾನೆ? ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಫೈನಲಿ ನಿಮಗೆ ಬರುವಂತಹ ಟ್ಯಾನ್ ಆಫ್ ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನಪ್ಪ ಅಂದರೆ ದಟ್ ಈಸ್ 4/3. ದಟ್ ಈಸ್ 4/3. ಇಸ್ ದಿಸ್ ಕ್ಲಿಯರ್? ಎಲ್ಲಿದೆ ಆಪ್ಷನ್ ನೋಡ್ರಿ? 4/3 ಇದೆನಾ? ಎಸ್ ಇದೆ ನಮಗೆ. ಎಲ್ಲಿ? ಆಪ್ಷನ್ ಸಿ ಅಲ್ಲಿ ಇದೆ. 4/3 ಇಸ್ ದ ರೈಟ್ ಆನ್ಸರ್. 4/3 ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್, √2 plus 2 cos 8 theta is equal to how much ಅಂತ ಕೇಳ್ತಿದ್ದಾರೆ. ಹೌದಾ? ಸೊ ಪ್ರಶ್ನೆನ ನೋಡಿದ ತಕ್ಷಣ ಅನ್ಸುತ್ತೆ ಇದೇನಪ್ಪ ರೂಟ್ ಒಳಗೆ ಒಂದು ರೂಟು ಇನ್ನೊಂದು ರೂಟು ಈ ರೀತಿ ಕೊಟ್ಟರೆ ಹೆಂಗೆ ಸಾಲ್ವ್ ಮಾಡೋದು ಅಂತ. ಫೈನ್. ಸೊ ಇಲ್ಲಿ ನಿಜ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಈ ಪ್ರಶ್ನೆ ಈಸಿಯಾಗೇ ಇದೆ. ನಿಮಗೆ ಏನು ಗೊತ್ತಿರಬೇಕಪ್ಪ ಅಂದರೆ ಐಡೆಂಟಿಟಿ ಗೊತ್ತಿರಬೇಕು ಈ ಪ್ರಶ್ನೆನ ಸಾಲ್ವ್ ಮಾಡಲಿಕ್ಕೆ. ಓಕೆ ಸರಿ, ಹಾಗಿದ್ರೆ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ವಿ ನೋ ದ್ಯಾಟ್, ಮೊದಲನೇದಾಗಿ ಲೆಟ್ ಮೀ ರೈಟ್ ಹಿಯರ್, ವಿ ನೋ ದ್ಯಾಟ್ cos 2 theta is equal to 2 cos square theta minus 1. ಕರೆಕ್ಟ್ ಅಲ್ವಾ? ದಿಸ್ ಇಸ್ ದ ಐಡೆಂಟಿಟಿ, ನಮಗೆ ಗೊತ್ತಿದೆ ಆಲ್ರೆಡಿ. ಸೊ cos 2 theta is equal to 2 cos square theta minus 1. ಆದರೆ -1 ಈ ಕಡೆ ಕಳಿಸ್ರಿ ಏನಾಗುತ್ತೆ? 1 plus cos 2 theta which is equal to 2 cos square theta. ನಿಜ ಅಲ್ವಾ? ಎಸ್, ಇದು ನಮಗೆ ಬರುವಂಥದ್ದು. ಈಗ ನಾನೇನು ಮಾಡ್ತೀನಿ, ಲೆಟ್ ಮಿ ಡೂ ಒನ್ ಥಿಂಗ್, ಲೆಟ್ ಮಿ ರೀಪ್ಲೇಸ್ ಮಾಡ್ತೀನಿ ಏನನ್ನ? ಟೀಟಾ ಬೈ 4 ಟೀಟಾ. ಟೀಟಾವನ್ನ 4 ಟೀಟಾದಿಂದ ರೀಪ್ಲೇಸ್ ಮಾಡ್ತೀನಿ. ಎಲ್ಲೆಲ್ಲ ಟೀಟಾ ಬರುತ್ತೋ ಅಲ್ಲೆಲ್ಲ 4 ಟೀಟಾ ಹಾಕ್ತಾ ಹೋಗಿ. ಏನಾಗುತ್ತೆ? ಯಾಕೆ ಈ ಕೆಲಸ ಮಾಡ್ತಿದ್ದೀನಿ ಅಂದರೆ ತುಂಬ ಸಿಂಪಲ್ ನೋಡಿ. 1 ಪ್ಲಸ್ ಕಾಸ್ 2 ಇಂಟು ಟೀಟಾ ಜಾಗದಲ್ಲಿ 4 ಟೀಟಾ ಹಾಕಿದರೆ ಯು ವಿಲ್ ಗೆಟ್ 2 ಕಾಸ್ ಸ್ಕ್ವಯರ್ 4 ಟೀಟಾ. ಹೌದಾ? ವಿಚ್ ಇಸ್ ನಥಿಂಗ್ ಬಟ್ ಬೇಸಿಕಲಿ 1 ಪ್ಲಸ್ ಕಾಸ್ 2 ಇಂಟು 4 ಈಸ್ 8. ಹೌದಾ? 1 ಪ್ಲಸ್ ಕಾಸ್ 8 ಟೀಟಾ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವಯರ್ 4 ಟೀಟಾ. ಸರಿ ಮ್ಯಾಮ್, ಇಲ್ಲಿ ಆ ರೀತಿ ಏನಿಲ್ಲಲ್ಲ, 2 ಪ್ಲಸ್ 2 ಕಾಸ್ 8 ಟೀಟಾ ಇದೆ. ನಿಜ ಅಲ್ವಾ? ರೈಟ್? ಎಸ್. ಈಗ ಬಂದಿರೋ ಈ ವ್ಯಾಲ್ಯೂನ ನಾನು ಯೂಸ್ ಮಾಡ್ತೀನಿ. ಹೇಗೆ? ಇಷ್ಟು ನಿಮಗೆ ಅರ್ಥ ಆಯ್ತಲ್ಲ? ಸೊ ಈ ಬಂದಿರೋಂತಹ ಫಾರ್ಮುಲಾದಲ್ಲಿ ಬೇಸಿಕಲಿ ಐಡೆಂಟಿಟಿನ ಮ್ಯಾನಿಪುಲೇಟ್ ಮಾಡಿದಾಗ ಇದು ಬಂತು. ಇದರಲ್ಲಿ ಟೀಟಾನ 4 ಟೀಟಾದಿಂದ ರೀಪ್ಲೇಸ್ ಮಾಡಿದ್ವಿ. ಇಷ್ಟು ನಮಗೆ ವ್ಯಾಲ್ಯೂ ಬಂತೀಗ. ಹೌದಾ? ಈಗ ನೋಡಿ, ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ.
ಓಕೆ, ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿದರೆ ಏನಾಗುತ್ತೆ? ಲಿಸನ್ ಹಿಯರ್, 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್. ನೋಡಿ, ಒಂದು ಕೆಲಸ ಮಾಡ್ಬೋದಾ? ಏನು ಮಾಡ್ಬೋದು? ಈ ಎರಡೂ ಟರ್ಮ್ಗಳಲ್ಲಿ 2 ಕಾಮನ್ ಇದೆ. ಸೊ 2 ಅನ್ನ ಹೊರಗಡೆ ತೆಗಿರಿ. ವಾಟ್ ಯು ವಿಲ್ ಗೆಟ್? 1 ಪ್ಲಸ್ ಕಾಸ್ 8 ಥೀಟಾ. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ನಾನು ಬರೆದಿರೋದು ಕರೆಕ್ಟ್ ಇದೆನಾ ನೋಡ್ರಿ. ಎಸ್, ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆ. ಸೊ ನಾನು ಏನು ಮಾಡ್ತಿದ್ದೀನಿ ಇಲ್ಲಿ ಅಂದರೆ, ವಾಟ್ ಐ ಆಮ್ ಡೂಯಿಂಗ್ ಹಿಯರ್ ಈಸ್, ನಾನು ಎರಡೂ ಟರ್ಮ್ಗಳಲ್ಲಿ 2 ಅನ್ನ ಕಾಮನ್ ತೆಗೆದೆ, ಸಚ್ ದಟ್ ನನಗೆ 1 ಪ್ಲಸ್ ಕಾಸ್ 8 ಥೀಟಾ ಬಂತು. ಇಲ್ಲಿ ನಮಗೇನು ಬಂದಿದೆ? 1 ಪ್ಲಸ್ ಕಾಸ್ 8 ಥೀಟಾನೇ ಬಂದಿದೆ. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ 2 ಅನ್ನ ಕಾಮನ್ ತೆಗೆದಾಗ 1 ಪ್ಲಸ್ ಕಾಸ್ 8 ಥೀಟಾ ಬರುತ್ತೆ ಅನ್ನೋಂಥ ಇಮ್ಯಾಜಿನೇಷನ್ ಇದ್ದಿದ್ದಕ್ಕೆ ನಾನು ಈ ರೀತಿ ಬರ್ಕೊಂಡೆ. ಹೌದಾ? ಅಂದ್ರೆ ಈ ರೀತಿ ತಂದುಕೊಂಡೆ. ಹೆಂಗ್ ತಂದುಕೊಂಡೆ? ಜಸ್ಟ್ ಬೈ ರಿಪ್ಲೇಸಿಂಗ್ ಥೀಟಾ ಬೈ 4 ಥೀಟಾ. ನೆನಪಿಟ್ಕೊಳ್ಳಿ, ಇಲ್ಲಿ ಕಾಸ್ 2 ಥೀಟಾ ಇದೆ. 2 ಥೀಟಾ ಇರೋದು 8 ಥೀಟಾ ಆಗ್ಬೇಕಂದ್ರೆ ಏನ್ ಮಾಡ್ತೀರಾ? ಥೀಟಾವನ್ನ 4 ಥೀಟಾದಿಂದ ರಿಪ್ಲೇಸ್ ಮಾಡ್ತೀರಾ. ಅದೊಂದೇ ದಾರಿ ನಿಮಗಿರೋದು. ಗೆಟಿಂಗ್ ಇಟ್? ಅದೇ ಕೆಲಸ ನಾನು ಮಾಡಿದ್ದು. ಅಂಡ್ ಫೈನಲಿ ಐ ಗಾಟ್ 1 ಪ್ಲಸ್ ಕಾಸ್ 8 ಥೀಟಾ. ಅದೇ ವ್ಯಾಲ್ಯೂನ ಇಲ್ಲಿ ಹಾಕ್ರಿ. ಈಗ ಅದೇ ವ್ಯಾಲ್ಯೂನ ಇವಾಗ ಇಲ್ಲಿ ಹಾಕ್ರಿ. ಏನಾಗುತ್ತೆ? ಸೊ 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 2 ಇಂಟು 1 ಪ್ಲಸ್ ಕಾಸ್ 8 ಥೀಟಾ ಅಂದರೆ ಅಗೇನ್ 2 ಕಾಸ್ ಸ್ಕ್ವಯರ್ 4 ಥೀಟಾ. ನಿಜ ಅಲ್ವಾ? ಸೊ ವಿಚ್ ಈಸ್ ನಥಿಂಗ್ ಬಟ್ 2 ಪ್ಲಸ್ ರೂಟ್ 2 ಪ್ಲಸ್ ರೂಟ್ 2 ಇಂಟು 2 ಈಸ್ 4 ಕಾಸ್ ಸ್ಕ್ವಯರ್ 4 ಥೀಟಾ. ಹೌದಾ? ರೈಟ್. ಸೊ ಇಲ್ಲಿ ಅಗೇನ್ ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡ್ತೀನಿ. ರೂಟ್ 2 ಪ್ಲಸ್ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ರೂಟ್ 2 ಪ್ಲಸ್ ಹೌದಾ? ಇಲ್ಲಿ ರೂಟ್ 4 ವ್ಯಾಲ್ಯೂ ಏನು? 2. ಕರೆಕ್ಟ್ ಅಲ್ವಾ? ರೂಟ್ 4 ವ್ಯಾಲ್ಯೂ ಈಸ್ 2. ಸ್ಕ್ವಯರ್ ಹಾಗೆ ಸ್ಕ್ವಯರ್ ಕ್ಯಾನ್ಸಲ್ ಅಂದರೆ 2 ಕಾಸ್ 4 ಥೀಟಾ ಉಳಿತು. ಬರೀರಿ ಅದನ್ನ. 2 ಕಾಸ್ 4 ಥೀಟಾ ನಿಮಗೆ ಬಂದಿರೋವಂಥದ್ದು. ನಿಜ ಅಲ್ವಾ? ವಾಟ್ ಯು ಆರ್ ಗೆಟಿಂಗ್? 2 ಪ್ಲಸ್ 2 ಕಾಸ್ 4 ಥೀಟಾ. ಇದಿಷ್ಟು ಈಗ ಸ್ಕ್ವಯರ್ ಎಲ್ಲ ಕ್ಯಾನ್ಸಲ್ ಆಗಿ ರೂಟ್ 4 ವ್ಯಾಲ್ಯೂ ಇಸ್ 2, ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಕಾಸ್ 4 ಥೀಟಾ ಉಳ್ಕೊಳ್ತು. ದಟ್ಸ್ ವಾಟ್ ಐ ಹ್ಯಾವ್ ರಿಟನ್ ಹಿಯರ್. ಓಕೆ, ಒಂದು ಸ್ಕ್ವಯರ್ ರೂಟ್ ಹೋಯ್ತು. ಈಗ ಇನ್ನೊಂದು ಬಂತು. ಹೌದಾ? ಇದನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಲ್ರೆಡಿ ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ನಿಜ ಅಲ್ವಾ? ಏನು ಮಾಡ್ತೀರಾ ಅಂದರೆ ಅಗೇನ್ ಇದೇ ಒಂದು ಫಾರ್ಮುಲಾನ ಇಲ್ಲಿ ಬರೀರಿ. ಸೊ ವಿ ನೋ ದ್ಯಾಟ್ 1 ಪ್ಲಸ್ ಕಾಸ್ 2 ಥೀಟಾ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವಯರ್ ಥೀಟಾ. ಹೌದಾ? ಸೊ ಅಗೇನ್ ರೀಪ್ಲೇಸ್. ನೋಡಿ, ನಮಗಿಲ್ಲಿ 2 ಅನ್ನ ಕಾಮನ್ ತೆಗೆಯೋಣ. ಒಂದು ಕೆಲಸ ಮಾಡ್ತೀನಿ, 2 ಕಾಮನ್ ತೆಗಿತೀನಿ ಇರ್ರಿ, ನಿಮಗೆ ಗೊತ್ತಾಗತ್ತೆ. 2 ಪ್ಲಸ್ ರೂಟ್ 2 ಅನ್ನ ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ 4 ಥೀಟಾ ನಿಮಗೆ ಉಳಿಯೋದು. ಹೌದಾ? ಸೊ 1 ಪ್ಲಸ್ ಕಾಸ್ 4 ಥೀಟಾ ಇಲ್ಲಿ ಬರೋ ಹಾಗೆ ಮಾಡ್ಬೋದು. ಸೊ 2 ಜೊತೆಗೆ 2 ಥೀಟಾನ ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ 1 ಪ್ಲಸ್ ಕಾಸ್ 4 ಥೀಟಾ. ನಿಜ ಅಲ್ವಾ? ಸೊ ರೀಪ್ಲೇಸ್ ಥೀಟಾ ಬೈ 2 ಥೀಟಾ ಮಾಡ್ರಿ ಆ ಕೆಲಸ. ಏನಾಗತ್ತವಾಗ? ಸೊ 1 ಪ್ಲಸ್ ಕಾಸ್ 2 ಇಂಟು 2 ಥೀಟಾ ವಿಚ್ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವಯರ್ 2 ಥೀಟಾ. ಡನ್. ಸೊ 1 ಪ್ಲಸ್ ಕಾಸ್ 2 ಇಂಟು 2 ಇಸ್ 4 ಥೀಟಾ ವಿಚ್ ಇಸ್ ಈಕ್ವಲ್ ಟು 2 ಕಾಸ್ ಸ್ಕ್ವಯರ್ 2 ಥೀಟಾ. ಹಾಗಿದ್ರೆ 1 ಪ್ಲಸ್ ಕಾಸ್ 4 ಥೀಟಾ ಏನಿದೆ ಅಲ್ಲ, ಅದೇ ಇಲ್ಲಿರೋದು. ಇದನ್ನ 2 ಕಾಸ್ ಸ್ಕ್ವಯರ್ 2 ಥೀಟಾದಿಂದ ರೀಪ್ಲೇಸ್ ಮಾಡ್ಬೋದಲ್ಲ. ಸ್ಕ್ವಯರ್ ರೂಟ್ ಆಫ್ 2 ಪ್ಲಸ್ ರೂಟ್ 2 ಇಂಟು ಇದಿಷ್ಟನ್ನ 2 ಕಾಸ್ ಸ್ಕ್ವಯರ್ 2 ಥೀಟಾದಿಂದ ರೀಪ್ಲೇಸ್ ಮಾಡ್ರಿ. ಅಂಡ್ ವಾಟ್ ಯು ವಿಲ್ ಗೆಟ್? ನಿಮಗೇನು ಬರುತ್ತೆ? ಸ್ಕ್ವಯರ್ ರೂಟ್ ಆಫ್ 2 ಪ್ಲಸ್ ರೂಟ್ 2 ಇಂಟು 2 ಈಸ್ 4 ಕಾಸ್ ಸ್ಕ್ವಯರ್ 1 ನಿಮಿಷ, ದಿಸ್ ಇಸ್ 2 ಥೀಟಾ. ಹೌದಾ? 2 ಥೀಟಾ ಕಾಸ್ ಸ್ಕ್ವಯರ್ 2 ಥೀಟಾ. ಅರ್ಥ ಆಯ್ತಾ ನಾನು ಏನು ಮಾಡ್ತಿದ್ದೀನಿ ಅಂತ? ಈ ವ್ಯಾಲ್ಯೂವನ್ನು ಇಲ್ಲಿ ರೀಪ್ಲೇಸ್ ಮಾಡಿದೆ, ಈ ವ್ಯಾಲ್ಯೂವನ್ನು ಈ ಜಾಗದಲ್ಲಿ ರೀಪ್ಲೇಸ್ ಮಾಡಿದೆ. ಡನ್.
ಅರ್ಥ ಆಯ್ತಾ? ಸರಿ, ಈಗ ಮುಂದೆ ನೋಡ್ರಿ, ಯು ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ ವಾಟ್ ಈಸ್ ರೂಟ್ ಫಾರ್ ವ್ಯಾಲ್ಯೂ, ದಟ್ ಈಸ್ 2. ಹೌದಾ? ಸೊ ಸ್ಕ್ವಯರ್ ಹಾಗೆ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ಕಾಸ್ 2 ಥೀಟಾ ನಿಮಗೆ ಉಳ್ಕೊಳ್ತು. ನಿಜ ಅಲ್ವಾ? ವಾಟ್ ಯು ಆರ್ ರಿಮೈನಿಂಗ್ ವಿತ್ ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ 2 ಕಾಸ್ 2 ಥೀಟಾ. ಈಗೇನ್ ಮಾಡ್ತೀನಿ, ಸಿಂಪಲ್ ಎರಡೂ ಟರ್ಮ್ಗಳಲ್ಲಿ 2ನ ಕಾಮನ್ ತೆಗಿತೀನಿ. ನೆಕ್ಸ್ಟ್ ಸ್ಲೈಡಲ್ಲಿ ಕಂಟಿನ್ಯೂ ಮಾಡೋಣ. ವಾಟ್ ಹ್ಯಾಪನ್ಸ್, ಸ್ಕ್ವೇರ್ ರೂಟ್ ಆಫ್ 2 ಇಂಟು 1 ಪ್ಲಸ್ ಕಾಸ್ 2 ಥೀಟಾ. ನಿಜ ಅಲ್ವಾ? ಏನ್ ಬಂತು ನಮಗೆ, 2 ಅನ್ನ ಕಾಮನ್ ತೆಗೆದ್ರೆ 1 ಪ್ಲಸ್ ಕಾಸ್ 2 ಥೀಟಾ ನಮಗೆ ಇಲ್ಲಿ ಬಂತು. ವಾಟ್ ಈಸ್ 1 ಪ್ಲಸ್ ಕಾಸ್ 2 ಥೀಟಾ ವ್ಯಾಲ್ಯೂ? ಆಲ್ರೆಡಿ ನಮಗೆ ಗೊತ್ತಿದೆ, ಇಲ್ಲಿ ಬರ್ಕೊಂಡಿದೀವಿ, 2 ಕಾಸ್ ಸ್ಕ್ವಯರ್ ಥೀಟಾ. ಬರೀರಿ ಅದನ್ನ, ಸ್ಕ್ವೇರ್ ರೂಟ್ ಆಫ್ 2 ಇಂಟು 2 ಕಾಸ್ ಸ್ಕ್ವಯರ್ ಥೀಟಾ. ಡನ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ 2 ಇಂಟು 2 ಇಸ್ 4 ಕಾಸ್ ಸ್ಕ್ವಯರ್ ಥೀಟಾ. ಇಲ್ಲೇನಾಗುತ್ತೆ, ರೂಟ್ 4 ವ್ಯಾಲ್ಯೂ ಈಸ್ ನಥಿಂಗ್ ಬಟ್ 2. ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್ ಆಗಿ ರಿಮೈನಿಂಗ್ ವಿಲ್ ಬಿ 2 ಕಾಸ್ ಥೀಟಾ. ರಿಮೈನಿಂಗ್ ವಿಲ್ ಬಿ 2 ಕಾಸ್ ಥೀಟಾ. ದಿಸ್ ಇಸ್ ದ ಆನ್ಸರ್. 2 ಕಾಸ್ ಥೀಟಾ ಇದೆನಾ? ಖಂಡಿತ ಇದೆ. ಆಪ್ಷನ್ ಸಿ ಅಲ್ಲಿ ಇದೆ. ವಿ ಆರ್ ಹ್ಯಾವಿಂಗ್ 2 ಕಾಸ್ ಥೀಟಾ. ಡನ್. ಅರ್ಥ ಆಯ್ತಾ? ಪ್ರಶ್ನೆನ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತು. ತುಂಬಾ ಸಿಂಪಲ್ ಆಗಿದೆ. ಆಲ್ ಯು ನೀಡ್ ಟು ನೋ ಇಸ್ ಐಡೆಂಟಿಟಿ. ಐಡೆಂಟಿಟಿ ಗೊತ್ತಿದ್ರೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಎಲ್ಲ ಗೊತ್ತಾಗತ್ತೆ. ಫೈನ್. ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ಕಡೆಗೆ ಹೋಗೋಣ. ಇಫ್ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 11/2 ದೆನ್ ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಏನಪ್ಪಾ ಅಂದ್ರೆ ಟ್ಯಾನ್ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಹೌದಾ? ಆದ್ರೆ ಕೊಟ್ಟಿರೋದು ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಗಳ ವ್ಯಾಲ್ಯೂ, ಅವೆರಡರ ಸಮ್ ಕೊಟ್ಟಾರೆ. ಹೆಂಗ್ ಫೈಂಡ್ ಔಟ್ ಮಾಡೋದು? ಸಿಂಪಲ್. ಅಗೇನ್ ನಮಗೆ ಇಲ್ಲಿ ಮತ್ತೆ ಹೆಲ್ಪ್ ಮಾಡೋದು ಅದೇ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಐಡೆಂಟಿಟಿ 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 ಅಷ್ಟೇ. ಸರಿನಾ? ಸರಿ, ಹಾಗಿದ್ರೆ ಈಗ ಈ ಪ್ರಶ್ನೆನ ಹೇಗೆ ಸಾಲ್ವ್ ಮಾಡೋದು ನೋಡೋಣ. ಮೊದಲನೇದಾಗಿ ನಾನು ಕೊಟ್ಟಿರುವಂತಹ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಅಂತ ಏನು ಕೊಟ್ಟಾರಲ್ಲ ಇಸ್ ಈಕ್ವಲ್ ಟು 11/2 ಅದನ್ನ ಹಂಗೆ ಬರೀತೀನಿ. ಅಂಡ್ ಐ ವಿಲ್ ಕನ್ಸಿಡರ್ ದಿಸ್ ಆಸ್ ಇಕ್ವೇಶನ್ 1. ಇಕ್ವೇಶನ್ 1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸರಿ, ನೆಕ್ಸ್ಟ್ ಮುಂದೆ ಇಕ್ವೇಶನ್ 1 ಇದೆ. ಏನ್ ಮಾಡ್ತೀರಾ ಇದು ತಗೊಂಡು? ಇಕ್ವೇಶನ್ 2 ಏನಾದ್ರೂ ಬರುತ್ತಾ? ಬರುತ್ತೆ. ಹೆಂಗೆ? ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನ ನೋಡೋಣ. ವಿ ನೋ ದ್ಯಾಟ್ 1 ಪ್ಲಸ್ ಕಾಟ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು, ಅಥವಾ ಇಲ್ಲಿ ಎಕ್ಸ್ ಇದೆ ಅಲ್ಲ, ಎಕ್ಸ್ ಅಂತ ತಗೊಳ್ರಿ, ಥೀಟಾದ ಬದಲು ಎಕ್ಸ್. 1 ಪ್ಲಸ್ ಕಾಟ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್. ರೈಟ್? ಹೌದಾ? ಇದು ಗೊತ್ತಿದೆ ನಮಗೆ, ಕ್ಲಾಸ್ 10th ಅಲ್ಲಿ ಕಲ್ತಿದ್ವಿ. ಹೌದಾ? ಆಲ್ರೆಡಿ ನಾನು ರಿವೈಸ್ ಮಾಡಬೇಕಾದ್ರೆ ಹೇಳಿದ್ದೆ ಕೂಡ. ಇರ್ಲಿ. ಸೊ 1 ಪ್ಲಸ್ ಕಾಟ್ ಸ್ಕ್ವಯರ್ ಎಕ್ಸ್ ಇಸ್ ಈಕ್ವಲ್ ಟು ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್. ಈಗ ನಾನು ಕಾಟ್ ಸ್ಕ್ವಯರ್ ಎಕ್ಸ್ ಅನ್ನ RHS ಕಳಿಸಿದೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ? ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವಯರ್ ಎಕ್ಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 1 ಅಲ್ವಾ? ಹಾಗಿದ್ರೆ ನಾನು ಈ ಕಾಟ್ ಸ್ಕ್ವಯರ್ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀನಿ. ಲೆಟ್ ಮೀ ಡೂ ದಟ್. ಸೊ ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವಯರ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 1 ಆಯ್ತು. ಅರ್ಥ ಮಾಡ್ಕೊಳ್ತಿದ್ದೀರಾ? ನಾನು ಏನ್ ಮಾಡಿದೆ? ಕಾಟ್ ಸ್ಕ್ವಯರ್ ಎಕ್ಸ್ ಅನ್ನ RHS ಕಳಿಸಿದೆ. ಸೊ ಕೊಸಿಕೆಂಟ್ ಸ್ಕ್ವಯರ್ ಎಕ್ಸ್ ಮೈನಸ್ ಕಾಟ್ ಸ್ಕ್ವಯರ್ ಎಕ್ಸ್ ಆಯ್ತು, ವಿಚ್ ಇಸ್ ಈಕ್ವಲ್ ಟು 1. ಕ್ಲಿಯರ್? ಫೈನ್. ಸರಿ, ಮುಂದೆ ಮ್ಯಾಮ್ ಇದರಿಂದ ಏನು ಪ್ರಯೋಜನ ಇದೆ. ಇದನ್ನ ಅಬ್ಸರ್ವ್ ಮಾಡ್ರಿ. ದಿಸ್ ಇಸ್ ಆಫ್ ದ ಫಾರ್ಮ್ a ಸ್ಕ್ವಯರ್ ಮೈನಸ್ b ಸ್ಕ್ವಯರ್. ಹೌದಾ? ಸೊ a ಸ್ಕ್ವಯರ್ ಮೈನಸ್ b ಸ್ಕ್ವಯರ್ ಅನ್ನ ಏನಂತ ಬರೀಬಹುದು? a ಪ್ಲಸ್ b ಇಂಟು a ಮೈನಸ್ b ಅಂತ ಬರೀಬಹುದು. ಬರೀರಿ. ಸೊ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಇಂಟು ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಇಸ್ ಈಕ್ವಲ್ ಟು 1. ನಿಜ ಅಲ್ವಾ? ಎಸ್. ನಮಗೆ ಕೊಸಿಕೆಂಟ್ ಎಕ್ಸ್ ಪ್ಲಸ್ ಕಾಟ್ ಎಕ್ಸ್ ಗಳ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ, ದಟ್ ಈಸ್ 11/2 ಅಂತ. ಹೌದಾ? ಈ ಕಡೆಗೆ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ಏನಿದೆ ಅಲ್ಲ ಅದನ್ನ ಹಾಗೆ ಬರೀರಿ, ವಿಚ್ ಇಸ್ ಈಕ್ವಲ್ ಟು 1. ಈಗ ಈ 11/2 ಏನಿದೆ ಅಲ್ಲ 11/2, ಓಕೆ. ಸೊ ಈ ಒಂದು 11/2 ಅನ್ನ ನಾನು RHS ಕಳಿಸ್ತೀನಿ. ವಾಟ್ ವಿಲ್ ಹ್ಯಾಪನ್? ಯು ವಿಲ್ ಗೆಟ್ ಕೊಸಿಕೆಂಟ್ ಎಕ್ಸ್ ಮೈನಸ್ ಕಾಟ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು 2/11 ಆಗುತ್ತೆ. ನಿಜ ಅಲ್ವಾ? ಆಮ್ ಐ ರೈಟ್? ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಕೊಸಿಕೆಂಟ್
cosecant x minus cot x is equal to 2 by 11. Is this clear? Is this clear? 11 by 2 ಇಲ್ಲಿಗೆ ಶಿಫ್ಟ್ ಆದಾಗ ಡಿವೈಡೆಡ್ ಬೈ 11 by 2 ಆಗುತ್ತೆ. 1 divided by 11 by 2 ಮಾಡಿದ್ರೆ ಏನಾಗುತ್ತೆ? ರೆಸಿಪ್ರೋಕೇಟ್ ಆಗಿ 2 by 11 ಆಗುತ್ತೆ. ಅಂಡ್ ಲೆಟ್ ಮೀ ಕನ್ಸಿಡರ್ ದಿಸ್ ಆಸ್ ಇಕ್ವೇಶನ್ 2. ಇದು ಇಕ್ವೇಶನ್ 2. ಓಕೆ, ಇದು ನಮ್ಮ ಇಕ್ವೇಶನ್ 1. ಗಾಟ್ ಇಟ್? ಸರಿ, ಈಗ ಇಕ್ವೇಶನ್ 1 ಹಾಗೆ 2 ಎರಡು ಬಂತು. ನಾನೇನ್ ಮಾಡ್ತೀನಿ? ಲೆಟ್ ಮೀ ಡೂ ಒನ್ ಥಿಂಗ್. ಲೆಟ್ ಮೀ ಸಬ್ಟ್ರಾಕ್ಟ್ ಇಕ್ವೇಶನ್ 2 ಫ್ರಮ್ ಇಕ್ವೇಶನ್ 1. ಏನ್ ಮಾಡ್ತೀನಿ ನಾನೀಗ? ನಾನಿಲ್ಲಿ ಬರೀತೀನಿ ಸಬ್ಟ್ರಾಕ್ಟ್ equation 2 from equation 1. equation 2 from equation 1. ಹೌದಾ? ಸೊ equation 2 ಏನಿದೆ ಬರೀರಿ ಇಲ್ಲಿ. cosecant x minus cot x. ಹೌದಾ? ದಿಸ್ ಇಸ್ equation 2 ಮೈನಸ್, ಹೌದಾ? ಜಸ್ಟ್ ಅ ಸೆಕೆಂಡ್. ಫ್ರಮ್ equation 1 ಅಲ್ಲ, ಫ್ರಮ್ equation 1 ಅಲ್ಲ. ಹಾಗಿದ್ರೆ ಫಸ್ಟ್ equation 1 ಅನ್ನ ಬರೀಬೇಕು. ಇದರಿಂದ ಅಂದ್ರೆ ಇಕ್ವೇಶನ್ 1 ಇಂದ ಇಕ್ವೇಶನ್ 2 ಅನ್ನ ಕಳಿತೀವಿ. ಹಾಗೆ ಸಬ್ಟ್ರಾಕ್ಟಿಂಗ್ ಇಕ್ವೇಶನ್ 2 ಫ್ರಮ್ ಇಕ್ವೇಶನ್ 1. ರೈಟ್, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಫಸ್ಟ್ ಇದನ್ನ ಬರೀಬೇಕು. ಲೆಟ್ ಮೀ ರೈಟ್ ಹಿಯರ್. ಇದನ್ನ ತೆಗೆದು ಬಿಡ್ತೀನಿ, ಬೇಕಾಗಿಲ್ಲ. ಓಕೆ, ಸೊ ನಾವ್ ಹಿಯರ್ cosecant x ಪ್ಲಸ್ cot x. ಹೌದಾ? LHS ಇದು. LHS ಏನಿದೆ? cosecant x ಪ್ಲಸ್ cot x ಇದೆ. ಮೈನಸ್ ಇದೇನಿದು? ಇಕ್ವೇಶನ್ 2 ಅಲ್ಲಿ ಇರ್ತಕ್ಕಂಥ LHS ಏನು? cosecant x ಮೈನಸ್ cot x ವಿಚ್ ಇಸ್ ಈಕ್ವಲ್ ಟು, ನೋಡಿ ಇಕ್ವೇಶನ್ 1 ಅಲ್ಲಿ 11 by 2 ಇದೆ. ಹೌದಾ? 11 by 2 ಮೈನಸ್ ಇಕ್ವೇಶನ್ 2 ಅಲ್ಲಿ 2 by 11 ಇದೆ. ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸಬ್ಟ್ರಾಕ್ಟ್ ಮಾಡ್ತಿದೀವಿ ಯಾವುದನ್ನ? ಇಕ್ವೇಶನ್ 2 ಅನ್ನ ಇಕ್ವೇಶನ್ 1 ಇಂದ. ಅಂದ್ರೆ ಫಸ್ಟ್ ಇಕ್ವೇಶನ್ 1 ಬರಬೇಕು, ಆಮೇಲೆ ಇಕ್ವೇಶನ್ 2 ಬರಬೇಕು. ಇದು ಇಕ್ವೇಶನ್ 1, ಇದು ನಮ್ಮ ಇಕ್ವೇಶನ್ 2. ಇದನ್ನ ಇದರಿಂದ ಸಬ್ಟ್ರಾಕ್ಟ್ ಮಾಡ್ತಿದೀವಿ, ಕರೆಕ್ಟ್ ಅಲ್ವಾ? ಎಸ್. ಸೊ ಇಕ್ವೇಶನ್ 1 ಮೈನಸ್ ಇಕ್ವೇಶನ್ 2, ಇಕ್ವೇಶನ್ 1 ಮೈನಸ್ ಇಕ್ವೇಶನ್ 2. LHS ಗಳನ್ನ ಸಬ್ಟ್ರಾಕ್ಟ್ ಮಾಡ್ತಿದೀವಿ, RHS ಗಳನ್ನ ಸಬ್ಟ್ರಾಕ್ಟ್ ಮಾಡ್ತಿದೀವಿ. ಗೆಟಿಂಗ್ ಇಟ್? ಫೈನ್. ಸೊ ಈಗ cosecant x plus cot x minus cosecant x minus into minus is plus cot x which is equal to, ನೋಡಿ 11 by 2 minus 2 by 11. ಸೊ ಡಿನೋಮಿನೇಟರ್ಗಳು ಡಿಫ್ರೆಂಟ್ ಇರೋದ್ರಿಂದ LCM ಬರುತ್ತೆ, ದಟ್ ಈಸ್ 22. ಎರಡು ಕಡೆಯಲ್ಲೂ ತಗೊಳ್ತಿದ್ದೀನಿ LCM ಆಗಿ. ಓಕೆ, ಸೊ ಪ್ಲಸ್ cosecant x ಮೈನಸ್ cosecant x ಹೋಯ್ತು. ಉಳಿದಿದ್ದು 2 times of cot x which is equal to, ನೋಡಿ 2 1s 2 11s 11 1s 11 2s 11 11s 121 minus 2 2s 4 divided by LCM ಎಷ್ಟು? 22. ಕರೆಕ್ಟ್ ಅಲ್ವಾ? ರೈಟ್. ಸೊ cot x ನ ಹಾಗೆ ಇಡಿ, ಈ 2 ಅನ್ನ ಈ ಕಡೆ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ವಾಟ್ ಹ್ಯಾಪನ್ಸ್? ಇಲ್ಲಿ ಬರೀತೀನಿ. cot x is equal to, ಸೊ ಬೇಸಿಕಲಿ ಫಸ್ಟ್ ಆಫ್ ಆಲ್ 121 ಮೈನಸ್ 4 ಮಾಡಬೇಕು. ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 117. ಹೌದಾ? 117 ಡಿವೈಡೆಡ್ ಬೈ, ಇಲ್ಲಿ 22 ಇದೆ, ಈ 2 ಇಲ್ಲಿ ಬಂದಾಗ ಮಲ್ಟಿಪ್ಲೈಡ್ ವಿತ್ 22 ಆಗುತ್ತೆ. ಮಲ್ಟಿಪ್ಲೈಡ್ ವಿತ್ 22 ಆಗುತ್ತೆ. ರೈಟ್, ಕರೆಕ್ಟ್ ಅಲ್ವಾ? ಫೈನ್. ಹಾಗಿದ್ರೆ cot x value will be equal to 117 divided by 44. ರೈಟ್? ನಮಗೇನು ಕೇಳಿದರೆ ಪ್ರಶ್ನೆಯಲ್ಲಿ ಅಂದರೆ ವಿ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ tan x. ಸಿಂಪಲ್. ಬಂದಿರೋ cot x ವ್ಯಾಲ್ಯೂನ ರೆಸಿಪ್ರೋಕೇಟ್ ಮಾಡ್ರಿ. ದಟ್ ಈಸ್ tan x is equal to 44 divided by 117. 44 divided by 117 ಎಲ್ಲಿದೆ ಅದು? ಆಪ್ಷನ್ ಸಿ ಯಲ್ಲಿದೆ. Therefore, option C is the right answer. Okay, option C is the right answer. ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕ್ವೆಶ್ಚನ್ ನ ಕಡೆಗೆ ಹೋಗೋಣ. ಸೊ ಏನಿದೆ ನಮ್ಮ ನೆಕ್ಸ್ಟ್ ಕ್ವೆಶ್ಚನ್? ಇಫ್ f of x is equal to cos square x plus secant square x, then f of x is less than 1 equal to 1, ಅಥವಾ f of x lies between 1 and 2, ಅಥವಾ f of x is greater than or equal to 2.
ಫಸ್ಟ್ ಆಫ್ ಆಲ್ ಮ್ಯಾಮ್ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಏನು ಕೊಟ್ಟರೆ ನಮಗೇನು ತಲೆ ಬಿಡ ಅರ್ಥ ಆಗ್ತಿಲ್ಲ. ಹೌದಾ? ನೋಡಿ, ಯಾವಾಗ ನಿಮಗೆ ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಎಫ್ ಆಫ್ ಎಕ್ಸ್ ಅನ್ನ ಯೂಶಲಿ ನಿಮಗೆ ಕೊಟ್ಟಿರ್ತಾರೋ, ಈ ರೀತಿ ಪ್ರಶ್ನೆ ಬಂದಾಗ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ರಿ. ಇಲ್ಲಿ ನಾವು ಯಾವ ಪ್ರಾಸೆಸ್ ಅನ್ನ ಅಪ್ಲೈ ಮಾಡ್ತೀವಪ್ಪ ಈ ರೀತಿ ಪ್ರಶ್ನೆಗಳು ಬಂದಾಗ ಅಂದ್ರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಮ್ ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಈ ರೀತಿ ಕೊಟ್ಟಿದ್ರು ಅಂದ್ರೆ, ಅಂಡ್ ದೇ ಆರ್ ಗಿವೆನ್ ವಿತ್ ಫ್ಯೂ ಆಪ್ಷನ್ಸ್ ರಿಲೇಟೆಡ್ ಟು ಎಫ್ ಆಫ್ ಎಕ್ಸ್ ಅಂತ ಅಂದ್ರೆ, ಇಲ್ಲಿ ಯೂಶಲಿ ನಾವು ಅಪ್ಲೈ ಮಾಡೋದು ಒಂದು ಕಾನ್ಸೆಪ್ಟ್, ಸೀಕ್ವೆನ್ಸ್ ಅಂಡ್ ಸೀರೀಸ್ ಅನ್ನುವಂಥ ಚಾಪ್ಟರ್ ಅಲ್ಲಿ ಬರುವಂಥ ಒಂದು ಕಾನ್ಸೆಪ್ಟ್. ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಲ್ಲಿ ಬರೋ ಕಾನ್ಸೆಪ್ಟ್ ನ ಇಲ್ಲಿ ಅಪ್ಲೈ ಮಾಡ್ತೀವ. ಏನ್ ಮ್ಯಾಮ್ ಅದು ಅಂದ್ರೆ, ರಿಲೇಶನ್ಶಿಪ್ ಬಿಟ್ವೀನ್ ಅರಿಥಮೆಟಿಕ್ ಮೀನ್ ಹಾಗೆ ಜಾಮೆಟ್ರಿಕ್ ಮೀನ್. ಅರ್ಥ ಆಗ್ತಿದೆನಾ? ಸೊ ಅರಿಥಮೆಟಿಕ್ ಮೀನ್ ಹಾಗೆ ಜಾಮೆಟ್ರಿಕ್ ಮೀನ್ಗಳ ರಿಲೇಶನ್ಶಿಪ್ ಏನಪ್ಪಾ ಅಂದ್ರೆ, ಕೇಳಿಸ್ಕೊಳ್ಳಿ ಫಸ್ಟು. ವಿ ನೋ ದ್ಯಾಟ್ ಅರಿಥಮೆಟಿಕ್ ಮೀನ್ will be always greater than or equal to geometric mean. Arithmetic mean will be always greater than or equal to geometric mean. ಓಕೆ, ನಮಗಿಲ್ಲಿ ಏನ್ ಕೊಟ್ಟರೆ ಅಂದ್ರೆ, ದೇ ಹ್ಯಾವ್ ಗಿವೆನ್ ಎ ಅಂಡ್ ಬಿ ವ್ಯಾಲ್ಯೂ. ಎ ಪ್ಲಸ್ ಬಿ ಅಂತ ಹೇಳಿ ಕೊಟ್ಟರೆ ಅಂದ್ರೆ, ಕನ್ಸಿಡರಿಂಗ್ ದಿಸ್ ಆಸ್ ಎ ದಿಸ್ ಆಸ್ ಬಿ. ಫಂಕ್ಷನ್ ಅಲ್ಲಿ ಎರಡು ವ್ಯಾಲ್ಯೂಸ್ ಗಳನ್ನ ಕೊಟ್ಟರೆ, ಒಂದು ಎ ಮತ್ತೆ ಇನ್ನೊಂದು ಬಿ ಅಂತ ನೀವು ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತಿದೆನಾ? ಸೊ ಇಲ್ಲಿ ಬರಿತೀನಿ ಹಾಗಿದ್ರೆ, ಲೆಟ್ ಎ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವಯರ್ ಎಕ್ಸ್ ಹಾಗೆ ಬಿ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವಯರ್ ಎಕ್ಸ್. ಹೌದಾ? ಸೊ ಅರಿಥಮೆಟಿಕ್ ಮೀನ್ ಅಂದ್ರೆ ಹೇಗೆ ಬರೀತೀರಾ ಯೂಶಲಿ ಅಂದ್ರೆ, ಎ ಪ್ಲಸ್ ಬಿ ಬೈ ಟು. ಜಾಮೆಟ್ರಿಕ್ ಮೀನ್ ಅಂದ್ರೆ ರೂಟ್ ಎ ಬಿ ಅಂತ ಹೇಳಿ ಬರಿತೀವಿ. ಅರ್ಥ ಆಯ್ತಾ? ಮರ್ತು ಹೋಗಿರುತ್ತೆ, ಇವಾಗ ಆಗುತ್ತೆ. ಸಾಲ್ವ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ನೆನಪಾಗುತ್ತೆ. ಕ್ಲಿಯರ್? ಸರಿ, ಹಾಗಿದ್ರೆ ಇಫ್ ಎ ಇಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬಿ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್, ಈ ಒಂದು ಕಂಡೀಷನ್ನಿಗೆ ಎ ಬಿ ಗಳನ್ನ ಕನ್ಸಿಡರ್ ಮಾಡಿ ಅಪ್ಲೈ ಮಾಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಎ ಬಿ ಗಳನ್ನ. ಅರ್ಥ ಆಗ್ತಿದೆನಾ ನಾನು ಏನು ಹೇಳ್ತಿದ್ದೀನಿ ಅಂತ? ಅಂದ್ರೆ ಎ ಎಮ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಜಾಮೆಟ್ರಿಕ್ ಮೀನ್ ಅಲ್ವಾ? ನಿಜ ತಾನೆ? ಹಾ. ಸೊ ಅರಿಥಮೆಟಿಕ್ ಮೀನ್ ಅಂದ್ರೆ ಎ ಪ್ಲಸ್ ಬಿ ಬೈ ಟು ಅಂದ್ರೆ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಡಿವೈಡೆಡ್ ಬೈ ಟು will be always greater than or equal to. Geometric mean ಅಂದ್ರೆ ರೂಟ್ ಸ್ಕ್ವಯರ್ ರೂಟ್ ಆಫ್ ಏನು ಎ ಇಂಟು ಬಿ. ಹೌದಾ? ಎ ಅಂದ್ರೆ ಏನು? ಕಾಸ್ ಸ್ಕ್ವಯರ್ ಎಕ್ಸ್. ಬಿ ಅಂದ್ರೆ ಏನು? ಸೀಕೆಂಡ್ ಸ್ಕ್ವಯರ್ ಎಕ್ಸ್. ನಿಜ ಅಲ್ವಾ? ಎಸ್, ಫೈನ್. ಈಗ ನೋಡಿ, ಕಾಸ್ ಸ್ಕ್ವಯರ್ ಎಕ್ಸ್ ಅನ್ನ ಹಾಗೆ ಇಡ್ತೀನಿ, ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಅನ್ನ 1 ಬೈ ಕಾಸ್ ಸ್ಕ್ವಯರ್ ಎಕ್ಸ್ ಅಂತ ಬರಿಬೋದಾ? ಎಕ್ಸಾಕ್ಟ್ಲಿ ಬರಿಬೋದು. ಸೊ ಇಲ್ಲಿ ಬರೀರಿ, cos square x plus secant square x by 2 will be greater than or is equal to root cos square x into 1 divided by cos square x. ಏನ್ ಮಾಡಿದೆ ನಾನು? secant square x ಅನ್ನ 1 by cos square x ಅಂತ ಹೇಳಿ ಬರ್ದೆ. ಸೊ ಈಗೇನಾಗುತ್ತೆ? cos square x ಕ್ಯಾನ್ಸಲ್ ಆಗುತ್ತೆ and remaining will be cos square x plus secant square x divided by 2 which is greater than or is equal to root 1. ಹೌದಾ? root 1. What is root 1 value? Again, which is nothing but one ನಿಮಿಷ, divided by 2 as it is ಬರಿತೀನಿ. ಇದೇನಿದು? 1 ಆಯ್ತು. ಕರೆಕ್ಟ್ ಅಲ್ವಾ? ವಾಟ್ ಇಸ್ ದಿಸ್ ವ್ಯಾಲ್ಯೂ? 1 ಗೆ ಈಕ್ವಲ್. ಈಗ ನೋಡಿ, ನಾನೊಂದು ಕೆಲಸ ಮಾಡ್ತೀನಿ, 2 ಅನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಸೊ ಏನಾಗುತ್ತೆ? ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೀಕೆಂಡ್ ಸ್ಕ್ವಯರ್ ಎಕ್ಸ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 2. ರೈಟ್? ಈ ಕಾಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಸೀಕೆಂಡ್ ಸ್ಕ್ವಯರ್ ಎಕ್ಸ್ ಅಂದ್ರೆ ಏನು? ಬೇಸಿಕಲಿ ದಟ್ ಈಸ್ ನಥಿಂಗ್ ಬಟ್ ಅವರ್ ಫಂಕ್ಷನ್ ಎಫ್ ಆಫ್ ಎಕ್ಸ್. ಹಾಗಿದ್ರೆ ಎಫ್ ಆಫ್ ಎಕ್ಸ್ ಹಿಯರ್ ವಿಲ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 2 ಅಂತ ಆಯ್ತು. ನಿಜ ಅಲ್ವಾ? ವಿಲ್ ಬಿ ಗ್ರೇಟರ್ ದೆನ್ ಆರ್ ಇಸ್ ಈಕ್ವಲ್ ಟು 2. therefore ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ರಿಮೆಂಬರ್, ಸೊ ಈ ರೀತಿ ಕೊಟ್ಟು ಅಂದ್ರೆ ಎ ಪ್ಲಸ್ ಬಿ ಫಾರ್ಮೆಟ್ ಅಲ್ಲಿ ಸಮ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಗಳನ್ನ ಕೊಟ್ಟು ಎಫ್ ಆಫ್ ಎಕ್ಸ್ ಗೆ ಈಕ್ವೇಟ್ ಮಾಡಿದ್ರು ಅಂದ್ರೆ ಜನರಲ್ ಆಗಿ ಹಾಗೆ ಆಪ್ಷನ್ ಗಳನ್ನ ನೋಡ್ರಿ. ಸೊ ಇಲ್ಲಿ ಇನ್ಇಕ್ವಾಲಿಟಿ ಬಂದಿದೆನಾ? ದೆನ್ ಡೆಫಿನೆಟ್ಲಿ ನೀವಿಲ್ಲಿ ಅರಿಥಮೆಟಿಕ್ ಜಾಮೆಟ್ರಿಕ್ ಮೀನ್ಗಳ ರಿಲೇಶನ್ಶಿಪ್ ಅನ್ನ ಬಳಸಬೇಕು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಕ್ಲಿಯರ್ ಅಲ್ಲ? ಓಕೆ, ಸೊ ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್ ಕಡೆಗೆ ಹೋಗೋಣ ನಾವು.
ದ ವ್ಯಾಲ್ಯೂ ಆಫ್ ಸೈನ್ ಸ್ಕ್ವೇರ್ 51 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 39 ಡಿಗ್ರಿ ಈಸ್ ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ. ಹೌದಾ? ಸೊ ಈ ಪ್ರಶ್ನೆನ ಗಮನಿಸ್ರಿ. ಸೈನ್ ಸ್ಕ್ವೇರ್ 51 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 39 ಡಿಗ್ರಿ. ಯಾವುದಾದ್ರೂ ಐಡೆಂಟಿಟಿ ಹಾಕ್ಬೋದಾ? ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ? ಇಲ್ಲ, ಬಿಕಾಸ್ ಎರಡು ಕಡೆಯಲ್ಲಿ ಸ್ಕ್ವಯರ್ ಇದೆ. ಇದು ಸೈನ್ ಎಕ್ಸ್ ಪ್ಲಸ್ ಸೈನ್ ವೈ ಆಗಿದ್ದಿದ್ರೆ ಅಪ್ಲೈ ಮಾಡ್ಬೋದಾಗಿತ್ತು, ಹಂಗಿಲ್ಲ. ಸರಿ, ಸ್ಪ್ಲಿಟ್ ಮಾಡ್ಬೋದಾ? ಇಲ್ಲ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆನಾ? ಇಲ್ಲ, ಹಂಗೂ ಬರಲ್ಲ. ಹಾಗಿದ್ರೆ ಏನ್ ಮಾಡ್ಬೋದು ಮ್ಯಾಮ್? ಸೊ ನಾನೇನ್ ಮಾಡ್ತೀನಿ ಅಂದ್ರೆ, ಐ ವಿಲ್ ಡೂ ಒನ್ ಥಿಂಗ್. ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಏನಿದೆಲ್ಲ, ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ಫಾರ್ಮೆಟ್ ಅಲ್ಲಿ ಬರಿಬೋದಾ ಅಂತ ಯೋಚನೆ ಮಾಡ್ತೀನಿ. ಅಂದ್ರೆ ಐದರ್ ಕೀಪಿಂಗ್ ದಿಸ್ ಆಸ್ ಇಟ್ ಈಸ್, ಇದನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವಯರ್ ಅಲ್ಲಿ ಬರೆಯೋ ಪ್ರಯತ್ನ ಮಾಡ್ತೀನಿ, ಅಥವಾ ಇದನ್ನ ಹಿಂಗೆ ಇಟ್ಟು ಇದನ್ನ ಇನ್ ಟರ್ಮ್ಸ್ ಆಫ್ ಕಾಸ್ ಸ್ಕ್ವಯರ್ ಅಲ್ಲಿ ಬರೆಯೋ ಪ್ರಯತ್ನನ ನಾನು ಮಾಡ್ತೀನಿ. ಓಕೆ, ಸರಿ. ಹಾಗಿದ್ರೆ ಏನ್ ಮಾಡ್ಬೋದು? ಲೆಟ್ ಮಿ ಕೀಪ್ ಸೈನ್ ಸ್ಕ್ವಯರ್ 51 ಡಿಗ್ರಿ ಆಸ್ ಇಟ್ ಈಸ್ ಪ್ಲಸ್ ಸೈನ್ ಸ್ಕ್ವಯರ್ 39 ಡಿಗ್ರಿ ಇದೆ ಅಲ್ಲ, ಸ್ಕ್ವಯರ್ನ ಬಿಟ್ಬಿಡ್ರಿ, ಜಸ್ಟ್ ಫರ್ಗೆಟ್ ಅಬೌಟ್ ಸ್ಕ್ವಯರ್ ಫಾರ್ ಎ ಸೆಕೆಂಡ್. ಸೈನ್ 39 ಅನ್ನ ಇಲ್ಲಿ ಬರೀರಿ, ಸೈನ್ 39 ಡಿಗ್ರಿ. ನೋಡಿ 39 ಹೆಂಗೆ ಬರುತ್ತೆ ಅಂದ್ರೆ, ಐ ಶಿಲ್ ರೈಟ್ ಲೈಕ್ ದಿಸ್, 90 ಮೈನಸ್ 51 ಅಂತ ಬರೆದ್ರೆ ವಿ ವಿಲ್ ಗೆಟ್ 39 ಡಿಗ್ರಿ. ಕರೆಕ್ಟ್ ಅಲ್ವಾ? 90 ಡಿಗ್ರಿ ಮೈನಸ್ 51 ಡಿಗ್ರಿ ಬರೆದ್ರೆ ವಿ ವಿಲ್ ಗೆಟ್ 39 ಡಿಗ್ರಿ. ರೈಟ್? ಓಕೆ, ಇದೇನಿದು? ಅಲೈಡ್ ಆಂಗಲ್. ಅಲೈಡ್ ಆಂಗಲ್ ಇಂದ ಎರಡು ವಿಚಾರಗಳನ್ನ ನಾವು ತಿಳ್ಕೊಳ್ತೀವಿ. ಮೊದಲನೇದು, ಇದರ ಸೈನ್ ಕನ್ವೆನ್ಷನ್, ಅಂದ್ರೆ ಇದು ಪಾಸಿಟಿವ್ ಆಗೇ ಇರುತ್ತೋ ಅಥವಾ ನೆಗೆಟಿವ್ ಆಗಿ ಚೇಂಜ್ ಆಗುತ್ತೋ ಅನ್ನೋದು ಇದೇ ಅಲೈಡ್ ಆಂಗಲ್ ಇಂದ ಗೊತ್ತಾಗುತ್ತೆ. ಇನ್ನು ಎರಡನೇದಾಗಿ, ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗೇ ಇರುತ್ತೋ ಅಥವಾ ಕೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿ ಚೇಂಜ್ ಆಗುತ್ತೋ ಅನ್ನೋದು ಕೂಡ ಇದೇ ಅಲೈಡ್ ಆಂಗಲ್ ಇಂದ ಗೊತ್ತಾಗುತ್ತೆ. ಫೈನ್. ಸೊ ಮೊದಲನೇದಾಗಿ 90 ಮೈನಸ್ ಟೀಟಾ ಯಾವ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ನಿಜ ಅಲ್ವಾ? ಸೊ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ 90 ಮೈನಸ್ ಟೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್. ಗೆಟಿಂಗ್ ಇಟ್? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಪಾಸಿಟಿವ್ ನೆಗೆಟಿವ್? ಅಫ್ಕೋರ್ಸ್ ಎಲ್ಲವೂ ಪಾಸಿಟಿವ್, ಸೊ ದಿಸ್ ವಿಲ್ ಬಿ ಪಾಸಿಟಿವ್ ಓನ್ಲಿ. ಇನ್ನು ಈ ಒಂದು ಅಲೈಡ್ ಆಂಗಲ್ ಅನ್ನ ನೋಡ್ರಿ, ಇಲ್ಲಿ ಇರ್ತಕ್ಕಂಥ ಟೀಟಾ ಯಾವ ಆಂಗಲ್ ನ ಜೊತೆ ಅಲೈಡ್ ಆಗಿದೆ ನೋಡಿ. ಈ ಸೈನ್ ಆಫ್, ಕಾಸ್ ಆಫ್, ಟ್ಯಾನ್ ಆಫ್ ಯಾವುದೇ ಇರಲಿ, ಅಲ್ಲಿ 90 ಡಿಗ್ರಿ ಪ್ಲಸ್ ಆರ್ ಮೈನಸ್ ಟೀಟಾ ಅಥವಾ 270 ಡಿಗ್ರಿ ಪ್ಲಸ್ ಆರ್ ಮೈನಸ್ ಟೀಟಾ ಬಂತು ಅಂದ್ರೆ ಅಲ್ಲಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಆಗಿ ಬದಲಾಗುತ್ತೆ. ಅಂದ್ರೆ ಸೈನಿಗೆ ಕೋ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯಾವುದು? ಕಾಸ್. ಸೊ ಸೈನ್ ಆಫ್ 90 ಮೈನಸ್ ಟೀಟಾ ಇಸ್ ಕಾಸ್ ಟೀಟಾ. ಟೀಟಾ ಅಂದ್ರೆ ಇಲ್ಲಿ 51 ಡಿಗ್ರಿ. ಓಕೆ, ಸೊ ಸೈನ್ ಸ್ಕ್ವೇರ್ 51 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ 51 ಡಿಗ್ರಿ. ಕ್ಲಿಯರ್? ಸೊ ಸೈನ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಟೀಟಾ ವಿಲ್ ಬಿ ಈಕ್ವಲ್ ಟು 1. ಕ್ಲಿಯರ್ ಅಲ್ಲ? ಸೊ ಆಪ್ಷನ್ ಡಿ ಏನಿದೆ ಅಲ್ಲ, 1 ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ 1 ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ tan A plus cot A is equal to 2, then the value of tan power 4A plus cot power 4A is equal to how much ಅಂತ ಹೇಳಿ ಕೇಳ್ತಿದ್ದಾರೆ. ಸೊ ಇಲ್ಲಿ ತುಂಬಾ ಸಿಂಪಲ್ ಇದೆ ಪ್ರಶ್ನೆ ನೋಡಿ. ಇದನ್ನ ನೋಡೇ ನೀವು ಅರ್ಥ ಮಾಡ್ಕೋಬಹುದು ಏನಂತ. tan A ಅಂದ್ರೆ ಸಮ್ ಆಂಗಲ್. ಸೊ ಟ್ಯಾನ್ ಯಾವ ಆಂಗಲ್ ಅನ್ನ ಹಾಕಿದಾಗ ಪ್ಲಸ್ ಕಾಟ್ಗೆ ಯಾವ ಆಂಗಲ್ ಅನ್ನ ಹಾಕಿದಾಗ ಯು ವಿಲ್ ಗೆಟ್ 2. ಸ್ವಲ್ಪ ಯೋಚನೆ ಮಾಡ್ರಿ ನೋಡಿ. ಟ್ಯಾನ್ 45 ಡಿಗ್ರಿ ಇಸ್ ಆಲ್ಸೋ 1, ಕಾಟ್ 45 ಡಿಗ್ರಿ ಇಸ್ ಆಲ್ಸೋ 1. ದೆನ್ ಒಂದು ಕೆಲಸ ಮಾಡೋಣ, ಪುಟ್ ಎ ಇಸ್ ಈಕ್ವಲ್ ಟು ಪೈ ಬೈ 4 ಅಥವಾ 45 ಡಿಗ್ರಿ. ಓಕೆ, ಅಥವಾ ಪೈ ಬೈ 4. ಗಾಟ್ ಇಟ್? ಸರಿ. ಸೊ 45 ಡಿಗ್ರಿ, ಹಾಗೆ ದಿಸ್ ಇಸ್ ಆಲ್ಸೋ 45 ಡಿಗ್ರಿ. So tan 45 degree is 1, cot 45 degree is also 1, which is nothing but 2. ಹೌದಾ? ಸೊ ಇದೇ A is equal to 45 degree ಏನಿದೆಲ್ಲ, ಇದನ್ನ ಇಲ್ಲಿನೂ ಅಪ್ಲೈ ಮಾಡ್ರಿ, ಏನ್ ಬರುತ್ತೆ ನೋಡೋಣ. ಸೊ tan ಪವರ್ 4 A ಜಾಗದಲ್ಲಿ ಲೆಟ್ ಮಿ ಟೇಕ್ 45 ಡಿಗ್ರಿ ಪ್ಲಸ್ cot ಪವರ್ 4 45 ಡಿಗ್ರಿ. ಹೌದಾ? ಸೊ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿದೆ tan 45 degree is 1 ಪವರ್ 4. Cot 45 degree is also 1 power 4. So 1 power 4 andre again 1. So finally what you will get? You will get the solution, that is option D. Option D, 2 is the right answer for this question.
ಆಲ್ ರೈಟ್, ಸೊ ಹಾಗಿದ್ರೆ ಈಗ ನಮ್ಮ ನೆಕ್ಸ್ಟ್ ಕ್ವಶನ್ ಕಡೆಗೆ ಹೋಗೋಣ. ಇಫ್ ಎಕ್ಸ್ ಸೈನ್ 45 ಡಿಗ್ರಿ cos square 60 degree is equal to tan square 60 degree into cosecant 30 degree divided by secant 45 degree into cot 30 degree, then x is equal to what ಅಂತ ಕೇಳ್ತಿದ್ದಾರೆ. ತುಂಬಾ ಈಸಿ ಆಗಿರುವಂತಹ ಪ್ರಶ್ನೆ. ನಮಗೆ ಇಲ್ಲಿ ಈ ಎಲ್ಲ ಸ್ಟ್ಯಾಂಡರ್ಡ್ ಆಂಗಲ್ಗಳ ವ್ಯಾಲ್ಯೂ ಗೊತ್ತಿರಬೇಕಷ್ಟೇ, ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಸೊ ಫಸ್ಟ್ ಎಕ್ಸ್ ಇಂಟು ವಾಟ್ ಈಸ್ ಸೈನ್ 45 ಡಿಗ್ರಿ ವ್ಯಾಲ್ಯೂ? ಸೈನ್ 45 ಎಷ್ಟು ಬರುತ್ತೆ? 1/√2 ಬರುತ್ತೆ, ಹೌದಾ? ಹಾ, ವಾಟ್ ಅಬೌಟ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ? ಕಾಸ್ 60 ಡಿಗ್ರಿ ಅಂದ್ರೆ ಎಷ್ಟು ಬರುತ್ತೆ? 1/2 ಬರುತ್ತೆ, 1/2 ಸ್ಕ್ವಯರ್, ಹೌದಾ? ವಿಚ್ ಇಸ್ ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ 60 ಡಿಗ್ರಿ. ಟ್ಯಾನ್ 60 ಅಂದ್ರೆ ಎಷ್ಟು? ಟ್ಯಾನ್ 60 ಡಿಗ್ರಿ ಇಸ್ √3, √3 ಹೋಲ್ ಸ್ಕ್ವಯರ್ ಇಂಟು ಕೊಸಿಕೆಂಟ್ 30. ಕೊಸಿಕೆಂಟ್ 30 ಅಂದ್ರೆ ಎಷ್ಟು? ಸೈನ್ 30 ಗೊತ್ತಿದ್ರೆ ಕೊಸಿಕೆಂಟ್ 30 ಬರುತ್ತೆ. ವಾಟ್ ಈಸ್ ಸೈನ್ 30 ಡಿಗ್ರಿ? 1/2. ಸೊ 1/2 ರೆಸಿಪ್ರೋಕಲ್, ದಟ್ ಈಸ್ 2 ಈಸ್ ದ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 30. 2 ಅಂತ ಹೇಳಿ ಇಲ್ಲಿ ಬರೀತೀನಿ, ಡಿವೈಡೆಡ್ ಬೈ ಸೆಕೆಂಡ್ 45. ಸೆಕೆಂಡ್ 45 ಅಂದ್ರೆ ಏನ್ ಬರುತ್ತೆ ನಮಗೆ ನೋಡಿ? ಕಾಸ್ 45 ಡಿಗ್ರಿ ವ್ಯಾಲ್ಯೂ ಈಸ್ 1/√2, ಹೌದಾ? ಸೊ ಸೆಕೆಂಡ್ 45 ಅಂದ್ರೆ ಏನಾಗುತ್ತೆ? √2 ಆಗುತ್ತೆ, ನಿಜ ಅಲ್ವಾ? ಎಸ್. ಇಂಟು ಕಾಟ್ 30 ಡಿಗ್ರಿ. ವಾಟ್ ಈಸ್ ಕಾಟ್ 30 ಡಿಗ್ರಿ ವ್ಯಾಲ್ಯೂ? ಕಾಟ್ 30 ಈಸ್ ನಥಿಂಗ್, ಐ ಮೀನ್ ಟ್ಯಾನ್ 30 ನಿಮಗೆ ಗೊತ್ತಿದ್ರೆ ಕಾಟ್ 30 ಗೊತ್ತಾಗುತ್ತೆ. ಸೈನ್ ಕಾಸ್ ಟ್ಯಾನ್ಗಳ ವ್ಯಾಲ್ಯೂ ಗೊತ್ತಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಗೊತ್ತಿರೋ ವಿಚಾರ ಅದು. ಕೊಸೆಕೆಂಟ್ ಸೀಕೆಂಟ್ ಕಾಟ್ಗಳು ಬರ್ತವೆ. ವಾಟ್ ಈಸ್ ಟ್ಯಾನ್ 30? 1/√3. ಹಾಗಿದ್ರೆ ಕಾಟ್ 30 ಎಷ್ಟಾಗುತ್ತೆ? √3 ಆಗುತ್ತೆ, √3 ಸ್ಕ್ವಯರ್. ಗಾಟ್ ಇಟ್? ಸರಿ. ಸೊ ಇಲ್ಲಿ ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್, ಸ್ಕ್ವಯರ್ ಸ್ಕ್ವಯರ್ ಕ್ಯಾನ್ಸಲ್. ಇಲ್ಲಿ ಸೊ ಬೇಸಿಕಲಿ ಇಲ್ಲಿ ನಮಗೆ ಬರೋದು 1/√2, ಹೌದಾ? ಈ ಕಡೆಗೆ 1 ಸ್ಕ್ವಯರ್ ಅಂದ್ರೆ 1, 2 ಸ್ಕ್ವಯರ್ ಅಂದ್ರೆ 4, ವಿಚ್ ಇಸ್ ಈಕ್ವಲ್ ಟು 3 into 2 is 6 ಡಿವೈಡೆಡ್ ಬೈ 3 into √2 is 3√2. ನಿಜ ಅಲ್ವಾ? ರೈಟ್, ಎಸ್. ಸೊ ಇಲ್ಲಿ ನಮಗೆ ಇರೋದೇನಪ್ಪ ಅಂದ್ರೆ x ಇಂಟು 1 ಡಿವೈಡೆಡ್ ಬೈ 4√2 ನಮಗೆ ಇರೋದು, ಹೌದಾ? ವಿಚ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 3√2, 6 ಡಿವೈಡೆಡ್ ಬೈ 3√2. ಈಗ ಈ 1/4√2 ಏನಿದೆ ಅಲ್ಲ, ಇದನ್ನ RHS ಶಿಫ್ಟ್ ಮಾಡಿದಾಗ ವಾಟ್ ಹ್ಯಾಪನ್ಸ್? ಮಲ್ಟಿಪ್ಲೈಡ್ ವಿತ್ ಅಂದ್ರೆ ಬೇಸಿಕಲಿ 1 ಡಿವೈಡೆಡ್ ಬೈ 4√2 ಏನಿದೆ ಅಲ್ಲ, ಅದು ಇದರ ಜೊತೆಗೆ ಡಿವೈಡ್ ಆಗುತ್ತೆ, ರೆಸಿಪ್ರೋಕೇಟ್ ಆಗಿ 4√2/1 ಆಗುತ್ತೆ, ನಿಜ ಅಲ್ವಾ? ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಬರೀತೀನಿ. ಎಕ್ಸ್ ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 3√2, ಹೌದಾ? 3√2 ಇಂಟು ಇದು ಹೇಳಿದ್ನಲ್ಲ, ಈ ಕಡೆ ಡಿವೈಡ್ ಆಗುತ್ತೆ, ಡಿವೈಡ್ ಆಗಿ ರೆಸಿಪ್ರೋಕೇಟ್ ಆಗಿ 4√2 ಆಗಿ ಬದಲಾಗುತ್ತೆ, 4√2. ಫೈನ್. ಸೊ ಇಲ್ಲಿ ಎಕ್ಸ್ ವಿಲ್ ಬಿ ಈಕ್ವಲ್ ಟು 6 4s 24√2 ಡಿವೈಡೆಡ್ ಬೈ 3√2. ಸೊ ನಮಗೆ ಫೈನಲ್ ಆಗಿ √2 ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು 3 1s 3 8s 24. ದಟ್ ಈಸ್ ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8. ಎಕ್ಸ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 8. ಆಪ್ಷನ್ ಸಿ ಏನಿದೆಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕ್ಲಿಯರ್? ಅರ್ಥ ಆಯ್ತಾ? ಫೈನ್. ಈಗ ನಮ್ಮ ನೆಕ್ಸ್ಟ್ ಕ್ವೆಶನ್. ಇಫ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು e ಪವರ್ x, ದೆನ್ ಕಾಸ್ ಥೀಟಾ ಈಕ್ವಲ್ಸ್ ಟು ಹೌ ಮಚ್ ಅಂತ ಹೇಳಿ ಕೇಳ್ತಿದ್ದಾರೆ, ಹೌದಾ? ಸೊ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು e ಪವರ್ x ಅಂತ ಏನು ಕೊಟ್ಟಿದಾರಲ್ಲ, ಅದನ್ನ ಆಸ್ ಇಟ್ ಈಸ್ ಹಂಗೆ ಬರೆಯೋಣ. ದಟ್ ಈಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಇಸ್ ಈಕ್ವಲ್ ಟು e ಪವರ್ x. ಫೈನ್. ಸರಿ, ಈಗೇನು ಮಾಡೋದು ಮುಂದೆ? ವಾಟ್ ಟು ಡೂ ಮ್ಯಾಮ್? ಗೊತ್ತಾಗ್ತಿಲ್ವಲ್ಲ ಏನು ಮಾಡಬೇಕು ಅಂತ. ಸೊ ನಮಗೆ ಒಂದು ಫಾರ್ಮುಲಾ ಚೆನ್ನಾಗಿ ಗೊತ್ತು. ಏನಪ್ಪ ಅದು ಫಾರ್ಮುಲಾ ಅಂದರೆ ನೋಡಿ, ಟ್ಯಾನ್ ಥೀಟಾ ಏನಿದೆ ಅಲ್ಲ, ಟ್ಯಾನ್ ಥೀಟಾ ಹಾಗೆ ಸೀಕೆಂಟ್ ಥೀಟಾಗಳನ್ನು ಬಳಸಿ ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಯನ್ನು ನಾವು ಯೂಸ್ ಮಾಡ್ತಿದ್ವಿ. ಓಕೆ, ಯಾವುದು ಮ್ಯಾಮ್? ನೀವು ಫಾರ್ಮುಲಾ ಗೊತ್ತು ಅಂತೀರಿ, ನಮಗೆ ಗೊತ್ತಿರಬೇಕಲ್ಲ. ಗೊತ್ತಿದೆ ನಿಮಗೂ. ಓಕೆ, ಲೆಟ್ ಮಿ ರೈಟ್ ಹಿಯರ್. ವಿ ನೋ ದ್ಯಾಟ್ 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವಯರ್ ಥೀಟಾ. ಇದು ನಮಗೆ ಗೊತ್ತಿರೋ ಫಾರ್ಮುಲಾ. ಈಗ ಈ ಟ್ಯಾನ್ ಸ್ಕ್ವಯರ್ ಥೀಟಾನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಸೀಕೆಂಟ್ ಸ್ಕ್ವಯರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ಥೀಟಾ ಇಸ್ ಈಕ್ವಲ್ ಟು 1 ಆಗುತ್ತೆ, ರೈಟ್? ಸೊ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಫಾರ್ಮೇಟ್ ಅಲ್ಲಿ ಇದೆ. ಈ ರೀತಿ ಒಂದು ಪ್ರಶ್ನೆನ ಸಾಲ್ವ್ ಮಾಡಿದ್ವಿ, ನಿಜ ಅಲ್ವಾ? ಸೊ
ಅದೇ ರೀತಿ ಈಗ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ವಿ ನೋ ದ್ಯಾಟ್, ಇಲ್ಲಿ ಬರಿತೀನಿ, ಸೀಕೆಂಟ್ ಸ್ಕ್ವಯರ್ ಟೀಟಾ ಮೈನಸ್ ಟ್ಯಾನ್ ಸ್ಕ್ವಯರ್ ಟೀಟಾ ಇಸ್ ಈಕ್ವಲ್ ಟು 1. ಹೌದಾ? ದಿಸ್ ಇಸ್ ಆಫ್ ದ ಫಾರ್ಮ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸೊ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀರಿ. ದಟ್ ಈಸ್ ಸೀಕೆಂಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಇಂಟು secant theta minus tan theta is equal to 1. Right? Okay. So ಈಗ ನಮಗೆ tan ಮತ್ತೆ secant theta ಗಳ ಸಮ್ ಕೊಟ್ಟಿದ್ದಾರೆ. That is e power x into secant theta minus tan theta which is equal to 1. Done. ಹಾಗಿದ್ರೆ secant theta minus tan theta ಏನಿದೆಲ್ಲ ಅದನ್ನ ಹಾಗೆ ಬರೀರಿ. secant theta minus tan theta is equal to 1. ಈಗ e ಪವರ್ ಎಕ್ಸ್ ಏನು ಮಲ್ಟಿಪ್ಲೈ ಆಗಿದೆಲ್ಲ ಅದನ್ನು RHS ಕಳಿಸಿದ್ರೆ ಡಿವೈಡೆಡ್ ಬೈ e ಪವರ್ ಎಕ್ಸ್ ಅಂದರೆ 1 ಡಿವೈಡೆಡ್ ಬೈ e ಪವರ್ ಎಕ್ಸ್ ಆಗುತ್ತೆ. ಡನ್? ಅರ್ಥ ಆಯ್ತಾ? ಈಗ ನಾನೇನು ಮಾಡ್ತೀನಿ, ಕೊಟ್ಟಿರೋ ಈಕ್ವೇಶನ್ ಅನ್ನ ಈಕ್ವೇಶನ್ 1 ಅಂತ ಹೇಳಿ, ಈಗ ಬಂದಿರೋ ಈಕ್ವೇಶನ್ ಅನ್ನ ಈಕ್ವೇಶನ್ 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಓಕೆ ಓಕೆ, ಮುಂದೇನು ಮಾಡ್ಬೇಕು ಮ್ಯಾಮ್? ಆ್ಯಡ್ ಮಾಡೋಣ ಎರಡು ಈಕ್ವೇಶನ್ಗಳನ್ನು. adding equation 1 and 2. adding equation 1 and 2. ಏನು equation 1? tan theta plus secant theta. tan theta plus secant theta. This is LHS. First equation ದು LHS. Second equation ದು LHS ನೋಡ್ರಿ. secant theta minus tan theta. ಹೌದಾ? ಈಗ ಫಸ್ಟ್ ಈಕ್ವೇಶನ್ ದು RHS, ದಟ್ ಈಸ್ e ಪವರ್ ಎಕ್ಸ್, ದಟ್ ಈಸ್ e ಪವರ್ ಎಕ್ಸ್. ಹೌದಾ? ಪ್ಲಸ್ ಸೆಕೆಂಡ್ ಈಕ್ವೇಶನ್ ದು RHS 1 ಡಿವೈಡೆಡ್ ಬೈ e ಪವರ್ ಎಕ್ಸ್. ನಿಜ ಅಲ್ವಾ? 1 ಡಿವೈಡೆಡ್ ಬೈ e ಪವರ್ ಎಕ್ಸ್. ಸೊ ಇಲ್ಲಿ ಟ್ಯಾನ್ ಟೀಟಾಗಳೆರಡೂ ಕ್ಯಾನ್ಸಲ್. 2 secant theta ಇಸ್ ಈಕ್ವಲ್ ಟು ನಿಮಗೇನಿದೆ ಇಲ್ಲಿ e ಪವರ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ e ಪವರ್ ಎಕ್ಸ್. ನಿಜ ಅಲ್ವಾ? ಓಕೆ ಫೈನ್. ಈಗ ನಾನೇನು ಮಾಡ್ತೀನಿ ಅಂದರೆ 2 ಟೈಮ್ಸ್ ಆಫ್ ಸೀಕೆಂಟ್ ಟೀಟಾನ ಹಾಗೆ ಇಡ್ತೀನಿ, e ಪವರ್ ಎಕ್ಸ್ ಅನ್ನು ಹಾಗೆ ಬರಿತೀನಿ. 1 ಡಿವೈಡೆಡ್ ಬೈ e ಪವರ್ ಎಕ್ಸ್ ಅನ್ನ e ಪವರ್ ಮೈನಸ್ ಎಕ್ಸ್ ಅಂತ ಹೇಳಿ ಬರಿಬೋದಾ? ಬರಿಬೋದು. ಅಂದರೆ e ಪವರ್ ಎಕ್ಸ್ ಅನ್ನ ಮೇಲ್ಗಡೆ ತಗೊಂಡು ಹೋದ್ರೆ ಇದರ ಎಕ್ಸ್ಪೋನೆಂಟ್ ನೆಗೆಟಿವ್ ಆಗುತ್ತೆ, ಆ ಕೆಲಸ. ಸೊ ಸೀಕೆಂಟ್ ಟೀಟಾ ಇಸ್ ಈಕ್ವಲ್ ಟು, ಹಾಗಿದ್ರೆ ಏನಾಯ್ತು? ಸೀಕೆಂಟ್ ಟೀಟಾ ಇಸ್ ಈಕ್ವಲ್ ಟು, ಜಸ್ಟ್ ಎ ಸೆಕೆಂಡ್, ಒಂದು ನಿಮಿಷ. ಹಾ, 2 ಟೈಮ್ಸ್ ಆಫ್ ಸೀಕೆಂಟ್ ಟೀಟಾ ಇಸ್ ಈಕ್ವಲ್ ಟು 2 ಟೈಮ್ಸ್ ಆಫ್ ಸೀಕೆಂಟ್ ಟೀಟಾ ಇಸ್ ಈಕ್ವಲ್ ಟು e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್. ಹೌದಾ? e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್. ಇದರ ಜೊತೆಗಿರೋ 2 ಅನ್ನ ನಾನು RHS ಕಳಿಸಿದ್ರೆ ಡಿವೈಡೆಡ್ ಬೈ 2 ಆಯ್ತು. ಏನಾಯ್ತು? ಡಿವೈಡೆಡ್ ಬೈ 2. ಸರಿ, ನಮಗೆ ಪ್ರಶ್ನೆಯಲ್ಲಿ ಏನು ಕೇಳ್ತಿದ್ದಾರೆ ಮ್ಯಾಮ್? ಫಸ್ಟ್ ಆಫ್ ಆಲ್ ಕಾಸ್ ಟೀಟಾದ ವ್ಯಾಲ್ಯೂ ಅನ್ನ ಕೇಳ್ತಿದ್ದಾರೆ. ನಮಗೆ ಬಂದಿದ್ದೇನು? ಸೀಕೆಂಟ್ ಟೀಟಾ. ತೊಂದರೆ ಇಲ್ಲ, ಸೀಕೆಂಟ್ ಟೀಟಾನನ್ನ ಏನು ಬಂದಿದೆ ಅಲ್ಲ ಅದನ್ನ ಕಾಸಿ ಕನ್ವರ್ಟ್ ಮಾಡ್ರಿ. ದಟ್ಸ್ ಇಟ್. ಇದರ ರೆಸಿಪ್ರೋಕಲ್ಲೇ ಕಾಸ್ ಟೀಟಾ. ಸೊ ಕಾಸ್ ಟೀಟಾ ವಿಲ್ ಬಿ ಈಕ್ವಲ್ ಟು 2 ಡಿವೈಡೆಡ್ ಬೈ e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಏನು ಬಂತು ನಮಗೆ? 2 ಡಿವೈಡೆಡ್ ಬೈ e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್, ವಿಚ್ ಈಸ್ ನಥಿಂಗ್ ಬಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಹೌದಾ? 2 ಡಿವೈಡೆಡ್ ಬೈ e ಪವರ್ ಎಕ್ಸ್ ಪ್ಲಸ್ e ಪವರ್ ಮೈನಸ್ ಎಕ್ಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಡನ್? ಆಲ್ ರೈಟ್. ಸರಿ. ಸೊ ಫೈನ್. ಸರಿ ಮಕ್ಕಳೇ, ಹಾಗಿದ್ರೆ ಇವತ್ತಿನ ಈ ಒಂದು ಲೆಕ್ಚರ್ ಸೆಷನಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ನ ಮೇಲೆ ಬರುವಂಥ NCERT ಎಕ್ಸಾಂಪ್ಲರ್ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಆಲ್ ರೈಟ್, ನೀವು ಹೆಚ್ಚು ಹೆಚ್ಚು ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ. ಡೆಫಿನೆಟ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಇನ್ನೂ ಹೆಚ್ಚಿಗೆ ಜಾಸ್ತಿ ಆಗುತ್ತೆ. ಹಾಗೆ ಐಡಿಯಾಗಳು ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿ ಅಂತ ಅಂದರೆ ನಾನು ಸ್ಟಾರ್ಟಿಂಗೇ ಹೇಳಿದ್ದೆ, ಫಾರ್ಮುಲಾಗಳು, ಐಡೆಂಟಿಟೀಸ್ಗಳು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದನ್ನು ಅಪ್ಲೈ ಮಾಡ್ತಾ ಹೋಗಿ, ಇನ್ನೂ ನಿಮಗೆ ಅದು ಕೈ ಕೂತ್ಬಿಡುತ್ತೆ. ಸರಿನಾ? ಹಾಗಿದ್ರೆ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರ್ನ ಮೇಲೆ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.